ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಕೋಕಾ ಅಸ್ತ್ರವನ್ನ ಪ್ರಯೋಗ ಮಾಡಬೇಕು ಅಂತ ಹೇಳಿ ಪ್ಲಾನ್ ನಡೀತಾ ಇದೆಯಾ? ಇಡೀ ಧರ್ಮಸ್ಥಳ ಈ ಒಂದು ಬುರುಡೆ ವಿಚಾರ ಇಟ್ಕೊಂಡು ಏನೆಲ್ಲ ಇಲ್ಲಿವರೆಗೂ ಆಗಿ ಬಂದಿದೆಯೋ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಅಲ್ಲದೆ ಯಾರೋ ಒಬ್ಬ ವ್ಯಕ್ತಿಗೆ ಮುಂದೆ ಬಂದಿದ್ದಾನೆ, ಚಿನ್ನಯ್ಯ. ಈ ಚಿನ್ನಯ್ಯ ಅಲ್ಲದೆ ಈತನ ಹಿಂದೆ ಇನ್ನೂ ಹಲವಾರು ಜನ ಇದ್ದಾರಾ? ಹಲವಾರು ಜನ ಇದ್ದರೆ ಅದು ಸಂಘಟಿತ. ಎಷ್ಟೊಂದು ಜನ ಸೇರಿಕೊಂಡು ಒಂದು ಸಮಾನ ಉದ್ದೇಶದ ಅಪರಾಧದ ಸಂಚನ್ನು ಇಟ್ಕೊಂಡು ಕೆಲಸವನ್ನು ಮಾಡಿದ್ದಾಗ ಕೋಕಾ ಕಾಯ್ದೆಯನ್ನು ಹಾಕಬಹುದು. ಏನೋ ಒಂದು ವಿನಾಯಿತಿ ಇದರಲ್ಲಿ ಅಂತ ಹೇಳಿದ್ರೆ, ಅಕಸ್ಮಾತ್ ಮೊದಲ ಬಾರಿಗೆ ಇವರೆಲ್ಲರೂ ಕೂಡ ಇಂಥದ್ದೇನಾದರೂ ಮಾಡಿದರೆ ಸಣ್ಣ ವಿನಾಯಿತಿ ಸಿಗಬಹುದು. ಮೊದಲ ಬಾರಿ ಅಲ್ಲದೆ ಇದೇ ರೀತಿ ಹಲವಾರು ಕಡೆಗಳಲ್ಲಿ ಹಲವಾರು ಪ್ರಕರಣಗಳಲ್ಲಿ ಇವರು ಇದ್ದರು ಅಂತ ಹೇಳಿದ್ರೆ ಇವ್ರ ಮೇಲೆ ಕೋಕಾ ಕೇಸನ್ನು ಹಾಕಬಹುದು. ನಾನ್ ಬೇಲೇಬಲ್ ಆಗಿಬಿಡುತ್ತೆ. 5 ವರ್ಷ ಶಿಕ್ಷೆ ಆಗಬಹುದು. 1 ವರ್ಷದ ಕಾಲ ಹೆಚ್ಚು ಕಡಿಮೆ ಬೇಲಿರಲ್ಲ ಅವ್ರಿಗೆ. ಜೀವಾವಧಿ ಆಗಬಹುದು, ಮರಣದಂಡನೆ ಬೇಕಾದರೂ ಆಗಬಹುದು. ಆ ಅಪರಾಧದ ತೀವ್ರತೆಯನ್ನು ಪರಿಗಣಿಸಿಕೊಂಡು ಕರ್ನಾಟಕ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆ ಇದೆಯಲ್ಲ, ಇಷ್ಟು ಕೆಲಸವನ್ನು ಮಾಡಬಹುದಾಗುತ್ತೆ. ಜೊತೆಗೆ ಇಡೀ ವಿಚಾರದಲ್ಲಿ ಸಂತ್ರಸ್ತರಿರ್ತಾರಲ್ಲ, ಪರಿಹಾರ ಕೂಡ ಕಟ್ಟಿಕೊಡಬೇಕಾಗತ್ತೆ. ಆಗುತ್ತಾ? ಅಕಸ್ಮಾತ್ ಇವರೆಲ್ಲರೂ ಕೂಡ ಈ ರೀತಿ ಸಂಚನ್ನು ಮಾಡಿ ಒಂದು ಧಾರ್ಮಿಕ ಸಂಸ್ಥೆ, ಧರ್ಮ ಕ್ಷೇತ್ರ ಅದರ ವಿರುದ್ಧವಾಗಿ ಇಂಥ ಒಂದು ಪ್ಲಾನ್ ಮಾಡಿದರೆ ಪರಿಹಾರವನ್ನು ಕೂಡ ಕೊಡಬೇಕಾಗತ್ತೆ. ಇವರು ಕೊಡ್ತಾರಾ? ಏನಾಗಬಹುದು ಕೋಕಾವನ್ನು ಹಾಕಿದ್ರೆ? ಇದರಲ್ಲಿ ಇದೀಗ ಸಮೀರ್ ಅಂತ ಮಾತಾಡ್ತಾ ಇದ್ದಾರೆ, ಈ ಕಡೆ ಚಿನ್ನಯ್ಯ ಅಂತ ಮಾತಾಡ್ತಾ ಇದ್ದಾರೆ. ಕೆಲವರಿಗೆ ಬೇರೆ ಕೇಸಲ್ಲಿ ಒಂದು ಬೇಲ್ ಸಿಕ್ಕಿದೆ. ನಂತರದ ಇನ್ನೂ ಯಾರ್ಯಾರಿದ್ದಾರೆ? ಬುರುಡೆ ಬಂದಿರೋದೇ ದೆಹಲಿ ಕಡೆಯಿಂದ ಬಂದಿದೆ, ಅಲ್ಲಿಂದ ಒಂದು ಸಂಚು ನಡೆದಿದೆ ಅಂತ ಮಾತಾಡ್ತಾರೆ. ಬುರುಡೆ ನಾನು ತೆಗೆದೇ ಇಲ್ಲ ಅಂತ ಮಾತಾಡ್ತಾರೆ, ನಾನು ಬೇರೆ ಕಡೆ ಇದ್ದೆ ಅಂತ ಮಾತಾಡ್ತಾರೆ. ಎಲ್ಲವುಗಳಾದ ಮೇಲೆ ಫೈನಲಿ ಈ ಕೇಸ್ ಎಲ್ಲಿಗೆ ಬರುತ್ತೆ, ಯಾವ ದಿಕ್ಕಿಗೆ ಬಂದು ನಿಂತ್ಕೊಳ್ತಾ ಇದೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಲೋಕೇಶ್ವರ್ ಸರ್ ಇದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ನಿಮಗೆ ಲೋಕೇಶ್ವರ್ ಸರ್. ದಿಲೀಪ್ ಅವರಿದ್ದಾರೆ, ಹೈಕೋರ್ಟ್ನ ವಕೀಲರು. ಸ್ವಾಗತ ದಿಲೀಪ್ ಜಿ ನಿಮಗೂ ಈ ಒಂದು ಡಿಬೇಟ್ಗೆ. ಕೇಶವ್ ಅವರಿದ್ದಾರೆ, ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು. ಸ್ವಾಗತ ಕೇಶವ್ ಅವರೇ ನಿಮಗೆ. ಓಕೆ, ನಾನು ಮೊದಲಿಗೆ ಲೋಕೇಶ್ವರ್ ಸರ್ ಕೇಳಿಬಿಟ್ಟು. ಲೋಕೇಶ್ವರ್ ಸರ್, ಕೋಕಾಗೆ ಈ ಒಂದು ಕೇಸ್ ಫಿಟ್ ಅಂತ ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಕೋಕಾ ಹಾಕಬೇಕು ಅನ್ನೋ ಒಂದು ಚಿಂತನೆ ಕೂಡ SIT ಕಡೆಯಿಂದ ಇದೆ ಅಂತ ಹೇಳಿ, ನಿಮ್ಮ ಅಭಿಪ್ರಾಯ ಏನು ಅದ್ರ ಬಗ್ಗೆ? ಏನು ಈ ಟೀಮು ಈಗ ಫೋಕಸ್ ಆಗಿದೆ ಕೋಕಾ ವಿಚಾರಕ್ಕೆ, ಅದು ಮಹೇಶ್ ಶೆಟ್ಟಿ ತಿಮ್ರೋಡ್ ಇರ್ಬೋದು, ಮಟನ್ ಅವ್ರು ಇರ್ಬೋದು, ಅವ್ರು ಯಾರು ಇನ್ನೊಂದು ಈ ಸಮೀರು, ಇವ್ರದ್ದು ಇತಿಹಾಸ ತಗೊಂಡ್ರೆ ಧರ್ಮಸ್ಥಳದ ವಿಚಾರದಲ್ಲಿ ಸೌಜನ್ಯ ಕೇಸ್ ಒಂದೇ ಅಂತಲ್ಲ, ಇನ್ನು ಬೇರೆ ಸಂದರ್ಭಗಳಲ್ಲಿ ಅಲ್ಲಿ ಏನೇನು ಘಟನೆಗಳು ನಡೆದಾಗೆಲ್ಲ ಇವರ ಧರ್ಮಸ್ಥಳದ ಒಂದು ಪವಿತ್ರತೆ ಬಗ್ಗೆ, ಅದರ ಒಂದು ಹೆಸರುವಾಸಿ ಬಗ್ಗೆ ಧಕ್ಕೆ ತರುವಂತ ಪ್ರಕರಣಗಳನ್ನು ಸೃಷ್ಟಿ ಮಾಡೋದು, ಅದನ್ನ ಡಿಸ್ಟರ್ಬ್ ಮಾಡೋಕೆ ಏನ್ಬೇಕು ಅದೆಲ್ಲ ಮಾಡ್ಕೊಂಡ್ ಬಂದಿರೋ ವಿಚಾರಗಳು ಸಾಕಷ್ಟು ದಾಖಲೆಯಲ್ಲಿ ಇದ್ದಾವೆ. ಈ ಇಶ್ಯೂ ಏನಾಯ್ತು, ಒಂದು ಬುರುಡೆಗಳು ಉಣಿದರೆ ಸಾವಿರಾರು ಹೆಣ ರೇಪ್ ಆಗಿದ್ದಾವೆ. ಇದು ತುಂಬಾ ಕೆಟ್ಟ ಒಂದು ಪರಿಸ್ಥಿತಿಯನ್ನ ಆಲ್ ಓವರ್ ವರ್ಲ್ಡ್ ಏನು ಧರ್ಮಸ್ಥಳದ ಭಕ್ತರು ಇದ್ದಾರೆ ಅವ್ರಿಗೆಲ್ಲ ನೋವು ಉಂಟಾಗುವಂತ ಪರಿಸ್ಥಿತಿಯಿಂದ ತುಂಬಾ ಭಯನೂ ಹುಟ್ಟಿಸಿದೆ, ಸಾಕಷ್ಟು ನೋವಾಗಿದೆ. ಈ ತರದ ಸಂದರ್ಭ ಆದಾಗ ಮತ್ತೆ ಅದು ಸುಳ್ಳು ಅಂತ ಅನ್ನೋ ವಿಚಾರ ಈಗ ಹೊರಟಿದ್ದಾಗ, ಸೊ ಇದನ್ನ ಸೃಷ್ಟಿ ಮಾಡಿದವ್ರಿಗೆ ಮಾಮೂಲಿ ಸೆಕ್ಷನ್ ಅಲ್ಲಿ ಹ್ಯಾಂಡ್ಲ್ ಮಾಡಕ್ ಹೋದ್ರೆ ನಾಳೆ ಯಾರಿಗೂ ಭಯ ಇರೋದಿಲ್ಲ. ಕಾನೂನನ್ನ ಯಾರು ಬೇಕಾದ್ರೂ ಸುಲಭವಾಗಿ ಬಳಸ್ಕೋಬಹುದು. ಮೆರಿಟ್ ಮೇಲೆ ಹಾಕ್ತಿರೋ, ನಿಮಗೆ ಭಯ ಪಡಿಸ್ಬೇಕು ಅಂತ ಹಾಕ್ತಿರಲ್ಲ? ಅಲ್ಲ, ಭಯ ಅಂದ್ರೆ ಕ್ರಿಮಿನಲ್ಗೆ ಎದುರಿಸೋದೇ ಕಾನೂನು, ಬೇರೆ ದಾರಿನೇ ಇಲ್ವಲ್ಲ. ಕಾನೂನು ಇರೋದೇ ರಚನೆ ಮಾಡೋರು ನೀವೇ, ಯಾರು ಬೇಕು ಬಂದು ದೂರು ಕೊಡಿ ಅಂತ ಹೇಳೋರು ನೀವೇ, ದೂರು ಕೊಟ್ಟವರೆಲ್ಲ ಎಲ್ಲರೂ ಸಂಘಟಿತವಾಗಿ ಅಪರಾಧ ಮಾಡಿದ್ದಾರೆ ಅಂತ ಡಿಕ್ಲೇರ್ ಮಾಡೋದು ನೀವೇ? ಇಲ್ಲ, ನಾವು ದೂರು ಕೊಟ್ಟಾಗ ಯಾರು ಅವ್ರ ಅಪರಾಧಿ ಅಂತ ಯಾರು ಹೇಳಿಲ್ಲ ಇಲ್ಲಿ. ಅವಾಗ ಅವ್ನ ದೂರುದಾರರು ಅಂತ ಇಟ್ಟೆ. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಅವ್ನಿಗೆ ಮಾಸ್ಕ್ ಸಹ ಹಾಕಿ ಅವ್ನಿಗೆ ಯಾರಿಗೂ ಗೊತ್ತಿಲ್ದಂಗೆ ಅವನ್ನ ಸೇಫ್ ಆಗಿ ಪ್ರೊಟೆಕ್ಷನ್ ಕೊಟ್ಟು ಎಲ್ಲ ಮಾಡಾಗೈತೆ. ಯಾವಾಗ ಅದೆಲ್ಲ ಅಲ್ಲ ಅಂತ ಈಚೆಗೆ ಹೊರಟಾಗ ಇದೆಲ್ಲದು ಕೇವಲ ಆ ಒಂದು ಸ್ಥಳಕ್ಕೆ ಅಲ್ಲಿ ಮುಖ್ಯಸ್ಥರಿಗೆ ಕೆಟ್ಟ ಹೆಸರು ತರೋದಕ್ಕೆ ಅನ್ನೋದು ವಿಚಾರನೇ ಈಗ ಹೊರಡ್ತಾ ಇರೋದ್ರಿಂದ ಇವ್ರನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅದನ್ನ ಯೋಚನೆ ಮಾಡ್ತಿದ್ರೆ ಯಾರಾದ್ರೂ ಬಂದು ಇನ್ನು ನಾಳೆ ಇನ್ನೊಬ್ರು ಮಾಡ್ಬೋದು. ಈ ಪ್ರಶ್ನೆಗಳಾದ್ರೆ ಸಾಮಾನ್ಯ ಜನದಲ್ಲಿ ಸೊಸೈಟಿಯಲ್ಲಿ ಬದುಕು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇಂಥವ್ರನ್ನ ಕಠಿಣವಾಗಿ ಹ್ಯಾಂಡಲ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೇನೆ ಈ ತರದ ಕಾನೂನನ್ನ ಹಿಂದೆ ಗೌರಿ ಪ್ರಕರಣದಲ್ಲಿ ಗೌರಿ ಲಂಕೇಶ್ ಅವರು ಕ್ವೆಶ್ಚನ್ ಪೇಪರ್ ಲೀಕ್ ವಿಚಾರದಲ್ಲಿ ಅದೇ ಅದು ಅಂದ್ರೆ ಸೀರಿಯಸ್ ಮ್ಯಾಟರ್ ಆಗಿತ್ತು ಅಂತಾರದು. ಕ್ವಶನ್ ಲೀಕೇಜ್ ಪೇಪರ್ದು ಒಂದ್ ಹಂತಕ್ಕೆ ನೆಕ್ಸ್ಟ್ ಅಲ್ಲಿ ಬಂತು.
ಬಟ್ ಗೌರಿ ಲಂಕೇಶ್ ಪ್ರಕರಣದಲ್ಲಿ ಕೋಕಾನ ಬಳಸೋಕೆ ಯೋಚನೆ ಮಾಡಿದ್ದಾರೆ 2000 ಇಸ್ವಿಯಲ್ಲಿ. ಆವಾಗಿದ್ದು ಇದು ಕಾನೂನು ಎನಾಕ್ಟ್ ಆಗಿದ್ದೆ 2000ದಲ್ಲೇ, ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆಕ್ಟ್ ಅಂತ ಹೇಳಿ 2000 ಬಂದಿದ್ದು. ಬಟ್ ಈ ಕೋಕಾ ನ್ಯಾಷನಲ್ ಲೆವೆಲ್ ಅಲ್ಲಿ ಇತ್ತು ಹಿಂದೆ, ಅದು ಆರ್ಗನೈಸ್ಡ್ ಇದಕ್ಕೋಸ್ಕರ ಮಾಡ್ತಿರೋ. ಆಮೇಲೆ ಟಾಡಾ ಆಯ್ತು ಮತ್ತೆ ಕನ್ವರ್ಟ್ ಆಯ್ತು ಅದೆಲ್ಲ. ಈಗ ಅದನ್ನ ಕರ್ನಾಟಕದಲ್ಲಿ ಯಾವಾಗ ಈ ತರದ ಪ್ರಕ್ರಿಯೆಗಳು ಜಾಸ್ತಿ ಆಯ್ತು, ಗೌರಿ ಲಂಕೇಶ್ದು, ಪೇಪರ್ ಲೀಕೇಜ್ದು, ಈಗ ಆರ್ಗನೈಸ್ಡ್ ಆಗಿ ಕ್ರೈಮ್ ರಿಪೀಟೆಡ್ ಆಗಿ ಮಾಡ್ತಾ ಬಂದಾಗ ಇವನ್ ಕಟ್ ಹಾಕ್ಬೇಕಾಯ್ತು. ಬೇಲ್ ಇಲ್ದ್ರೆ ಹೋಗೋರು ಒಂದ್ ತಿಂಗಳಿಗೆ ಪೇಪರ್ ಲೀಕೇಜ್ ಅಲ್ಲಿ ಈಚೆಗೆ ಬಂದ್ಬಿಡೋನು. ಶಿವಕುಮಾರ್ ಅಂತ ಅವನು ನಮ್ ತುಮಕೂರು ಜಿಲ್ಲೆಯವನು, ಕಿಂಗ್ ಪಿನ್ ಕಾಗೇರಿ ಅಂತ ಇದೆ ಅಲ್ಲಿ ಅವನು. ಸೊ ಇವಾಗ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಎಷ್ಟು ತೊಂದರೆ ಆಗ್ತಿತ್ತು, ಪ್ಯಾರೆಂಟ್ಸ್ಗೆ ಎಷ್ಟು ತೊಂದರೆ ಆಗ್ತಿತ್ತು, ಸರ್ಕಾರಕ್ಕೆ ಎಷ್ಟು ಲಾಸ್ ಆಗ್ತಾ ಇತ್ತು. ಸೊ ಅವ್ನು ಕಟ್ ಹಾಕ್ಬೇಕಾಯ್ತಲ್ಲ, ಅದಕ್ಕೋಸ್ಕರ ಅವಾಗ ಕೋಕಾನ ತಂದು ಅವ್ರಿಗೆ ಇಂಪ್ಲಿಮೆಂಟ್ ಮಾಡಿತ್ತು. ಅಂದ್ರೆ ಒಂದ್ ವರ್ಷ ಯಾವುದೇ ಕಾರಣಕ್ಕೆ ಈಚೆಗೆ ಬರಕ್ಕಾಗಲ್ಲ. ಕೇಶವ್ಜಿ, ಈಗ ಇವ್ರ ಮೇಲೆ ಕೋಕಾ ಹಾಕಬೇಕು ಅಂತ ಏನೋ ಪ್ಲಾನ್ ನಡೀತಾ ಇದೆ. ಒಂದ್ ವೇಳೆ ಎಲ್ಲರೂ ಸಂಘಟಿತ ಅಪರಾಧಗಳಲ್ಲಿ ಎಲ್ಲ ತೊಡಗಿಕೊಂಡಿದ್ರೆ, ಎಲ್ಲರೂ ಕೂಡ ಒಂದು ಟೀಮ್ ಆಗಿ ರೆಡಿ ಆಗಿದ್ರೆ, ಒಟ್ಟೊಟ್ಟಾಗಿ ನಾನು ಈ ಥರ ಮಾಡ್ತೀನಿ, ಆ ಥರ ಮಾಡು, ಹಿಂಗೆ ಪ್ಲಾನ್ ಮಾಡೋಣ, ಈ ಥರ ನಾವು ಈ ಪ್ಲಾನನ್ನು ಜಾರಿ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರೆ ಅಂಥವ್ರ ಮೇಲೆ ಕೋಕಾ ಹಾಕಬಹುದು ಅಂತ ಕರ್ನಾಟಕ ಸಂಘಟಿತ ಅಪರಾಧಗಳ ನಿಯಂತ್ರಣ ಕಾಯ್ದೆ ಅಂತ ಹೇಳಿ. ಇದರಲ್ಲಿ ಒಂದು ಸಂಘಟಿತವಾಗಿ ಇವ್ರು ಮಾಡಿದ್ರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಒಟ್ಟಾಗಿ ಸೇರಿಕೊಂಡು ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಸರ್, ನಾನು ಪ್ರಥಮದಿಂದ ಏನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಸುಮಾರು ಆ ಮಾಸ್ಕ್ ಮ್ಯಾನ್ ಏನಿದ್ದನೋ ಅವನು ಕೋರ್ಟ್ಗೆ ಬಂದಾಗ ಅವತ್ತಿಂದ ಹೇಳ್ತಿದ್ದೇನೆ, ಸುಮಾರು 1.5 ವರ್ಷದ ಹಿಂದಿನ ಏನು ಕಾಲ್ ರಿಜಿಸ್ಟರ್ ಇದೆ ಅದನ್ನು ಅವನದ್ದು ತೆಗಿಬೇಕು. ಅದರ ಮಟ್ಟಿಗೆ ಅವನೊಟ್ಟಿಗೆ ಯಾರೆಲ್ಲ ಇದ್ರು ಅಂತ ಹೇಳುವುದನ್ನು ಇವತ್ತು ತನಿಖೆ ಮಾಡಬೇಕು. ಕಾಲ್ ರಿಜಿಸ್ಟರ್ ಮೂಲಕ ಅದನ್ನು ಹಿಡಿಬೇಕು. ಅದರ ಮಟ್ಟಿಗೆ ಅವನು ಎಲ್ಲಿಗೆ ಹೋಗ್ತಾನೆ, ಏನ್ ಮಾಡ್ತಿದ್ದಾನೆ, ಬೆಳಿಗ್ಗೆ SIT ಕಚೇರಿಗೆ ಬರ್ತಾನೆ, ರಾತ್ರಿ ಮತ್ತೆ ಎಲ್ಲಿಗೆ ಹೋಗ್ತಾನೆ, ಎಲ್ಲಿಂದ ಬರ್ತಾನೆ, ಯಾವ ಗಾಡಿಯಲ್ಲಿ ಹೋಗ್ತಾನೆ, ಮತ್ತು ಊಟ ಎಲ್ಲಿ ಮಾಡ್ತಾನೆ, ಯಾರೊಟ್ಟಿಗೆ ಮಾತಾಡ್ತಾನೆ ಮೊದಲನೇ ದಿವಸ, ಅಥವಾ ಅಲ್ಲಿ ಯಾವ ಪ್ಲಾನ್ ಆಗ್ತದೆ, ಅದರಲ್ಲಿ ಯಾರೆಲ್ಲ ಇದ್ರು ಎಂಬುದರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿ ನಾನು ಪ್ರಥಮದಿಂದ ಇದನ್ನು ಹೇಳ್ತಾ ಬರ್ತಿದ್ದೇನೆ, ಆಗ್ರಹ ಮಾಡ್ತಾ ಬರ್ತಿದ್ದೇನೆ. ಆದ್ರೆ SIT ಇದನ್ನು ಯಾವುದನ್ನು ಮಾಡಲಿಲ್ಲ. ಕೊನೆಗೂ ಅವನನ್ನು ಪೊಲೀಸ್ ಪ್ರೊಟೆಕ್ಷನ್ ನಲ್ಲಿ ಆ ಮನೆಗೆ ಕೊಡಗಿ ಬಿಡುವಂತದ್ದು, ಅಲ್ಲಿ ರಾತ್ರಿ ಕೂತ್ಕೊಂಡು ಯಾವ ಮಾಧ್ಯಮದವರು ಹೋಗಿ ಅವನಲ್ಲಿ ಇಂಟರ್ವ್ಯೂ ಮಾಡುವಂತದ್ದು, ಇವತ್ತೊಂದು ಯಾವುದೋ ಒಂದು ವೈರಲ್ ಆಗ್ತಾ ಇತ್ತು ಸರ್. ಅವರು ಏನು ಹೇಳ್ತಿದ್ರು ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಕತೆ ಕಟ್ಟಿ ಬಹಳ ಚೆನ್ನಾಗಿ ಯಾರೆಲ್ಲ ಇದ್ರು ದೊಡ್ಡವರು ಸಣ್ಣವರು ಅಂತ ಹೇಳುವಂತ ಕಥೆಯನ್ನು ಕೂಡ ಹೇಳ್ತಾರೆ. ಇದನ್ನು ಯಾರು ಹೇಳಿಕೊಟ್ಟವರು, ಇದರ ಸ್ಕ್ರಿಪ್ಟ್ ರೈಟರ್ ಯಾರು, ಅದರ ಡೈರೆಕ್ಟರ್ ಯಾರು, ಪ್ರೊಡ್ಯೂಸರ್ ಯಾರು ಎಂಬುದನ್ನು ಇವರು ಖಂಡಿತವಾಗಿಯೂ ತನಿಖೆ ಮಾಡಬೇಕಿತ್ತು. ಈ ಬಗ್ಗೆ SIT ಅವರು ಬಹಳ ಸಂಘಟಿತ ಏನು ಈಗ ಕೋಕೋ ಕಾಯ್ದೆ ತರ್ತಿದ್ದಾರೆ, ಖಂಡಿತವಾಗಿ ಇದರಲ್ಲಿ ಒಂದು 10-12 ಜನ ಇದ್ದಾರೆ, ಅವರ ಮೇಲೆ ಎಲ್ಲ ಶಿಕ್ಷೆಯನ್ನು ಕ್ರಮವನ್ನು ಕೈಗೊಳ್ಳಬೇಕು, ಅವರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಿದ್ದೇನೆ ಸರ್. ದಿಲೀಪ್ ಜಿ, ಈಗ ಇಲ್ಲಿ ಈ ಅಪಪ್ರಚಾರವನ್ನೇ ಗುರಿಯಾಗಿಟ್ಟುಕೊಂಡು ಒಂದು ತಂಡ ಹೀಗೆ ಮಾಡ್ತಾ ಇದೆ ಅಂತ ನಾವು ಕನ್ಕ್ಲೂಷನ್ಗೆ ಬರಬಹುದಾ? ಈ ಸ್ಟೇಜಲ್ಲಿ ಉದ್ದೇಶ ಅಪಪ್ರಚಾರ ಆಗಿತ್ತು ಇವ್ರದ್ದು. ನೋಡಿ, ಫಸ್ಟು ಒಂದು ದೂರು ಬಂತು, ಒಬ್ಬ ವ್ಯಕ್ತಿ ಬಂದ, ಅನಾಮಿಕ ಬಂದ, ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಸರ್ಕಾರ ಏನು ಯೋಚನೆ ಮಾಡ್ತು, ಯಾವುದೇ ಒಂದು ದೂರು ಬಂದರೆ ಅದನ್ನು ತನಿಖೆ ಮಾಡೋದು ಸರ್ಕಾರದ ಕರ್ತವ್ಯ. ಸೊ ಒಬ್ಬ ವ್ಯಕ್ತಿ ಅಂದರೆ ಮಾನಸಿಕ ಸ್ಥಿಮಿತ ಇಟ್ಟುಕೊಂಡವನು, ಸೊ ನಾನು ನಿಖರವಾಗಿ ಹೇಳ್ತಾ ಇದ್ದಾನೆ, ನಾನು ಇಷ್ಟೊಂದು ಅಪರಾಧನ ಭಾಗಿಯಾಗಿದ್ದೀನಿ, ಇಂತಿಂಥ ದೊಡ್ಡವರಿದ್ದಾರೆ, ನಾನು ತೋರಿಸ್ತೀನಿ ಅಂತ ಹೇಳಿದಾಗ ಸರ್ಕಾರ ಯಾವುದೇ ಹಿಂದೆ ನೋಡ್ದಲೆ, ಅಂದರೆ ಮೀನಾಮೇಷ ಎಣಿಸ್ದಲೆ ಅದಕ್ಕೊಂದು SIT ರಚನೆ ಮಾಡಿ ತನಿಖೆಯನ್ನು ಶುರು ಮಾಡುತ್ತೆ. ಓಕೆ, ಸೊ ತನಿಖೆ ಶುರು ಮಾಡಿ ಸ್ವಲ್ಪ ದಿನ ಆದ ನಂತರ ಅವನ ನಿಜವಾದ ಸ್ವರೂಪ ಗೊತ್ತಾಗ್ತಾ ಬಂತು. ಇವಾಗ ಅವನು ಕೂಡ SIT ವಶದಲ್ಲಿದ್ದಾನೆ. SIT ಇದುವರೆಗಿನ ತನಿಖೆಯ ಅದರ ಅಂಶ ಏನಂತ ಹೇಳ್ಬಿಟ್ಟು ನಮಗೇನು ಕಂಡು ಬಂದಿಲ್ಲ. ಅಂದರೆ ಇದುವರೆಗೂ ಅವನು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅವನೇನಾರು ಹೌದು ಈ ಥರದವರೆಲ್ಲ ಇನ್ವಾಲ್ವ್ ಆಗಿದ್ದಾರಾ ಅಂತ ಹೇಳ್ಬಿಟ್ಟು ಏನಾದ್ರು ತನಿಖೆಯಲ್ಲಿ ಬಾಯ್ಬಿಟ್ಟಿದ್ದಾನ ಇಲ್ವಾ ಅಂತ ಹೇಳ್ಬಿಟ್ಟು ಇದುವರೆಗೂ ಯಾರಿಗೂ ಬಂದಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದನ್ನ ಸರ್ಕಾರ ಕೂಡ ಹೊರಗಡೆ ಹಾಕಿಲ್ಲ. ಸೊ ಈಗಿನ ತನಿಖೆಯಲ್ಲಿ ಅವನು ಏನಾರು ವಾಲಂಟ್ರಿ ಬಾಯ್ ಬಿಟ್ರೆ, ಹೌದು ನನ್ನ ಈ ಹಿಂದೆ ಇಷ್ಟೊಂದು ಸಂಘಟನೆಗಳಿದಾವೆ, ನಮ್ಮ ಮೂಲ ಉದ್ದೇಶ ಈ ತರ ಒಂದು ಸ್ಥಳಕ್ಕೆ ನಾವು ಅಪಪ್ರಚಾರವನ್ನ ಮಾಡೋದು, ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ತರ್ತಕ್ಕಂಥದ್ದು, ಹಾಗೆ ಸೊ ಏನಾದ್ರೂ ಒಂದು ಮಾಡಿ ಮಸಿ ಬಳಿಯುವಂತ ಕೆಲಸವನ್ನ ನಾವು ಮಾಡ್ಬೇಕಂತ ಹೇಳ್ಬಿಟ್ಟು ಏನಾದ್ರು ಒಂದು ಯೋಜನೆ ಇಟ್ಟುಕೊಂಡು ಬಂದು
ಅದೇ ಸರ್ಕಾರದ ಗಮನಕ್ಕೆ ಬಂತಂದ್ರೆ ಅಂದ್ರೆ ಹೌದು ಅಂತ ಅನ್ಸಿದ್ರೆ Okay. ಹೇಗೆ ಮುಲಾಜಿಲ್ದಲೆ ಅವ್ರ ತನಿಖೆನ ಶುರು ಮಾಡಿದ್ರು ಹಾಗೆ ಮುಲಾಜಿಲ್ದಲೆ ಇವ್ರನ್ನು ಕೂಡ ಕೋಕ ಒಳಗಡೆ ತಂದ್ಬಿಡ್ಬೇಕಾಗತ್ತೆ. ಓಕೆ. ಸೊ ನಾನ್ ಮತ್ತೆ ಅದಕ್ಕೆ ತನಿಖೆ ಮಾಡ್ತೀನಿ ಅಂತ ಹೇಳಿದ್ರೆ ಮೊದಲೇ ನೀನ್ ತನಿಖೆ ಮಾಡ್ಬೇಕಾಗಿತ್ತು. ನೀನು ಕಂಪ್ಲೇಂಟ್ ಬಂತು, ನೀನು SIT ಮಾಡಿದೆ, ನೀನು ಎಲ್ಲ ಗುಂಡಿ ಎಲ್ಲ ತೋರಿಸ್ದೆ, ಬುಡೆ ಸ್ಟೋರಿ ಗೊತ್ತಾಯ್ತು. ಇವಾಗ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದೀಯಾ? ಲೋಕೇಶ್ವರ್ ಸರ್, ನನ್ನ ಪಾಯಿಂಟ್ ಏನಂದ್ರೆ ಇಲ್ಲಿ ಇದು ಶುರುವಾಗಿದ್ದು ಈ ಯಾರು ಈ ಬುರುಡೆ ತಗೊಂಡು ಬಂದು ಟೇಬಲ್ ಮೇಲೆ ಇಟ್ನಲ್ಲ, ಈ ವ್ಯಕ್ತಿ ಸುಮಾರು 1 ವರ್ಷದಿಂದನೇ ಪ್ರಯತ್ನ ಪಟ್ಟಿದ್ದಾನೆ. 1.5 ವರ್ಷದಿಂದ ಯಾರು ಈ ವ್ಯಕ್ತಿ ಮಾತನ್ನು ನಂಬಕ್ಕೆ ರೆಡಿ ಇರಲಿಲ್ಲ. ಹಿಂಗೆ ನಾನು ಹೂತು ಹಾಕಿದ್ದೀನಿ ಅಂತ ಹೇಳಿದ ತಕ್ಷಣ ಯಾರು ನಂಬ್ತಾ ಇರಲಿಲ್ಲ. ವಿಧಿ ಇಲ್ಲದೆ ಬುರುಡೆ ತಂದಿಟ್ಟುಬಿಟ್ಟ, ನಾನೇ ಹೂತಿ ತೆಗೆದಿಟ್ಟಿದ್ದೀನಿ ನೋಡಿ ಅಂತ ಹೇಳಿ ಇಲ್ಲಿಂದ ಶುರುವಾಯ್ತು ಸರ್. ಹಾಗಾಗಿ SIT ರಚನೆ ಆಗಬೇಕು, 100 ಹೂತು ಬಿಟ್ಟಿದ್ದೀನಿ, 1000 ಹೂತು ಬಿಟ್ಟಿದ್ದೀನಿ ಅಂತ ಈ ಮನುಷ್ಯ ಹೇಳಿದಾಗ ಅಲ್ಲಿಂದ ಶುರುವಾಗಿದ್ದು, ಯಾವಾಗ ಆತ ನಿರೀಕ್ಷಿಸಿದ ಮಟ್ಟಕ್ಕೆ ಅಥವಾ ಆತನನ್ನು ಬೆಂಬಲಿಸಿದೆ ಎಂದು ನಂಬಲಾಗಿರ್ತಕ್ಕಂಥ ಒಂದು ತಂಡ ಏನು ನಿರೀಕ್ಷೆ ಮಾಡಿತ್ತೋ ನಿರೀಕ್ಷೆ ನಿಜವಾಗದೇ ಇದ್ದಾಗ ಹಂತವಾಗಿ ಆ ಹುಡುಗಿಗೆ ನ್ಯಾಯ ಕೊಡಿ, ಇಲ್ಲೊಬ್ಬರು ಕಾಣೆಯಾಗಿದ್ರು, ಇಲ್ಲೊಬ್ಬರು ಮಾವುತನ್ನು ಸಾಯಿಸಿದ್ರು, ಅವ್ರಿಗೆ ನ್ಯಾಯ ಕೊಡಿ, ಇದು ಶುರುವಾಯಿತು. ಯಾವಾಗ ಈ ವಾದ ಮೂಲವಾಗಿ ಏನು ವಾದ ಶುರುವಾಗಿತ್ತೋ ಆ ವಾದ ಬೀಳಕ್ಕೆ ಶುರುವಾಯಿತು ಅಥವಾ ಅಂದುಕೊಂಡ ಮಟ್ಟಕ್ಕೆ ಸಕ್ಸಸ್ ಸಿಗ್ಲಿಲ್ವೋ ಅವಾಗ ಇದೆಲ್ಲ ಶುರುವಾಯ್ತಲ್ಲ. ಇದೆಲ್ಲವೂ ತಂಡದ ಭಾಗ ಅಂತ ನಿಮ್ಗೆ ಅನ್ಸುತ್ತಾ? ನೋಡಿ, ಅಲ್ಲಿ ಶುರುವಾಗಿದ್ದು ಬುರುಡೆಯಿಂದ ಸರ್, ಬಿಟ್ಬಿಟ್ಟು ಆಮೇಲೆ ಅವ್ರ ಕಾಣೆ ಆಗಿದ್ರು, ಆ ಕಂಪ್ಲೀಟ್ ಅದು ರಿಓಪನ್ ಮಾಡಿ ಶುರು ಅದಕ್ಕೆ ಸಂಬಂಧ ಇಲ್ಲ. ಇಲ್ಲಿ ಅದು ಇದಕ್ಕೆ ಬರಲ್ಲ. ಅದು ಇದು ಸಂಘಟಿತ ಅಪರಾಧದ ಕೋಕಾ ವಿಚಾರಕ್ಕೆ ತರೋದಾದ್ರೆ ಅವನು ನೆಕ್ಸ್ಟ್ ಈಗ ಏನು ಸ್ಟೇಟ್ಮೆಂಟ್ ಹೊರಟಿದ್ದಾನೆ, ನನಗೆ ಅವರೇ 1.5 ವರ್ಷದ ಕಾಂಟ್ಯಾಕ್ಟ್ ಮಾಡಿದ್ರು, ಆಮೇಲೆ ಡೆಲ್ಲಿ ಕರ್ಕೊಂಡೋದ್ರು, ಬುಲ್ಡೆ ತೋರಿಸಿದ್ರು, ಕೊಟ್ರು, ದುಡ್ಡು ಕೊಟ್ರು, ಆಮೇಲೆ ಹಿಂಗೆಲ್ಲ ಸೇರ್ಕೊಂಡ್ರು, ಹಿಂಗೆಲ್ಲ ಮೀಟಿಂಗ್ ಮಾಡ್ತಿದ್ವು, ಹಿಂಗೆಲ್ಲ ಆಗ್ತಿತ್ತು ಅಂತ ಏನು ಸ್ಟೋರಿ ಈಗ ಕೊಟ್ಟಿದ್ದಾನೆ. ಅದಕ್ಕೆ ಸಪೋರ್ಟ್ ಆಗಿ ಏನಾಗಿದೆ, ತನಿಖೆ ಸಮಯದಲ್ಲಿ ಅವನು ಏನು ಹೇಳಿದ್ದ ಅದೆಲ್ಲದು ಸುಳ್ಳಾಗಿದೆ. ಓಕೆ. ಅವ್ನು ಫಸ್ಟ್ ಏನು ಹೇಳಿದ್ದಾನೆ ಅದೆಲ್ಲ ಸುಳ್ಳಾಗಿದೆ. ಸೊ ಈಗ ಏನು ಹೇಳ್ತಾ ಇದ್ದಾನಲ್ಲ ಇದಕ್ಕೆ ಅದು ಸಪೋರ್ಟ್ ಆಗ್ತಾ ಐತೆ. ಅಂದ್ರೆ ಇವರು ಸುದ್ದಿ ಮಾಡಿ ಅನ್ಸಾಲ್ವ್ ಆಗಿರ್ಬೇಕು ಪ್ರಾಬ್ಲಮ್ ಅಲ್ಲಿ, ಸಾಲ್ವ್ ಆಗಬಾರ್ದು ಯಾವುದನ್ನು. ಸೊ ಅಲ್ಲೇನೋ ಅಲ್ಲಿ ಒಂದು ವ್ಯವಸ್ಥೆ ಇದೆ, ಅದಕ್ಕೆ ಕೆಟ್ಟ ಹೆಸರು ಬರಬೇಕು. ಈ ತರದ ಕೆಲಸ ನಾವು ಹಿಂದೆ ಸೌಜನ್ಯ ಪ್ರಕರಣದಲ್ಲೂ ಮಾಡ್ಕೊಂಡ್ ಬಂದಿದ್ರು. ಮತ್ತೆ ಇನ್ನೊಂದು ಯಾವ್ದು ಪದ್ಮಲತಾನೆ ಅದು ಇನ್ನೊಂದ್ರಲ್ಲಿ, ಯಾಕಂದ್ರೆ ಅದ್ರ ತನಿಖೆಗಳಾಗಿದೆ. CID ತನಿಖೆ ಆಗಿದೆ, CBI ತನಿಖೆ ಆಗಿದೆ, ಟ್ರಯಲ್ ಆಗಿದೆ. ನಮ್ಮ ಸಿಸ್ಟಮ್ ಅಲ್ಲಿ ಅದೇ ಲಾಸ್ಟ್ ಜೊತೆಗೆ ಅದು ಸೇರಿಸ್ಕೊಂಡ್ರು ಸರ್. ಆಮೇಲೆ ಮಾತಾಡಕ್ ಶುರು ಮಾಡಿದ್ರು. ನಾನು ಅದನ್ನ ಹೇಳ್ತಿರೋದು, ಇದ್ರ ಲಾಸ್ಟ್ ಸ್ಟೇಜ್ ಕೋರ್ಟ್, ಅಲ್ಲಿವರೆಗೂ ಟ್ರಯಲ್ ಆಗೋಗಿದೆ. ನೀವು ಹೋಗಿದ್ರೆ ಅಪೀಲ್ ಹೋಗ್ಬೇಕಾಯ್ತು. ನಾನ್ ನಂಬಲ್ಲ ಇದನ್ನ. ಸಾಕ್ಷಿ ಇವರು ಉಲ್ಟಾ ಮಾಡಿದ್ದಾರೆ, ಪ್ರಭಾವ ಬಳಸಿದ್ದಾರೆ, ಇದನ್ನ ಜೋರು ಕೂಗಿದ್ದೇನೆ. ನೀವ್ ಏನೇ ಹೇಳೋದಿದ್ರು ನ್ಯಾಯಾಲಯದಲ್ಲಿ ಹೇಳಬೇಕು, ಯೂಟ್ಯೂಬ್ ಅಲ್ಲ. ಯೂಟ್ಯೂಬ್ ಅಲ್ಲಿ ನೀವು ಸುಳ್ಳು ಮಾಹಿತಿಗಳನ್ನೇ ಕೊಡ್ತಾ ಹೋದಂಗೆ ಜನರಲ್ಲಿ ಒಂದು ಅಶಾಂತಿ ಉಂಟಾಗಕ್ಕೂ ಕಾರಣ ಆಗ್ತೀರ ನೀವು. ಅಂದ್ರೆ ಕ್ರೈಮ್ ಮಾಡಕ್ ಹೋಗ್ತಾ ಇದ್ದಂಗೆ ಆಗುತ್ತೆ ನೀವು. ಸೊ ಈ ವ್ಯವಸ್ಥೆನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ನೀವು ಒಂದೇ ಸತಿ ಎಲ್ಲ ಇದು ಮಾಡ್ತಾ ಇರೋದು. ಡಿಡ್ ಲಾಟ್ ಆಫ್ ಟೈಮ್. ಅದಕ್ಕೆ ಇತಿಹಾಸನೂ ಐತೆ. ಕೇಸ್ ರಿಜಿಸ್ಟರ್ ಆಗಿದೆ ಆಗಿಲ್ಲ ಅನ್ನೋದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರುತ್ತದು. ಬಟ್ ಹಗರಣಗಳು ನೀವು ರೈಸ್ ಮಾಡಿ ರೋಡಿಗೆ ಬಂದು ಹೋರಾಟಗಳು ಕಟ್ಟಿ ಇಲ್ಲದ್ದು ಸುಳ್ಳು ಹೇಳಿ ಮಾಡಿದ್ದು, ಯೂಟ್ಯೂಬ್ ಅಲ್ಲಿ ಹಂಚಿರೋದು, ಅದೇನು ಅದರಿಂದ ಹಿಡಿದು ಜರ್ಮನ್ ಪೇಪರ್, ಇದೆಲ್ಲದಕ್ಕೂ ಏನೊಂದು ಸರ್ಕಲ್ ಇದೆ, ಅದೆಲ್ಲ ಈಗ ತನಿಖೆಲಿ ಈಚೆಗೆ ಬರುತ್ತೆ. ಹಂಗಂದಾಗ ನೀವು ಡ್ಯಾಮೇಜ್ ಮಾಡಕ್ಕೋಸ್ಕರ ಹೊರಟಿದ್ರೆ ನ್ಯಾಯ ಕೊಡಕ್ಕಲ್ಲ, ನೀವು ಕ್ರೈಮ್ ಮಾಡಕ್ ಹೊರಟಿದ್ದೀರಾ, ಒಬ್ಬನ ಮಾನಹಾನಿ ಮಾಡಕ್ ಹೊರಟಿದ್ದೀರಾ. ಸೊ ಇದು ವಿಚಾರಕ್ಕೆ ನಿಮ್ಮನ್ನ ರೆಗ್ಯುಲೇಟ್ ಮಾಡಬೇಕು. ಮತ್ತೆ ಇದು ಬರೀ ಹೆಗ್ಡೆಯವ್ರ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದಂತ ಆಗ್ತಿಲ್ಲ ಇಲ್ಲಿ. ಬರೀ ಧರ್ಮಸ್ಥಳದಂತ ಪ್ರಶ್ನೆ ಇಲ್ಲ, ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗೈತಿ ಇಲ್ಲಿ. ಸೊ ಎಲ್ಲರ ಮೇಲೂ ಕ್ರೈಮ್ ಮಾಡ್ದಂಗಾಗಿದೆ ಇದು. ಸೊ ಇದನ್ನ ಹೆಂಗ್ ಸರಿ ಮಾಡೋದು? ಅದಕ್ಕೆ ಯಾವ್ದಾದ್ರು ಸರಿಯಾದ ಕಾನೂನು ಅಂತ ನಮ್ಮಲ್ಲಿ ಈಗ ಸದ್ಯಕ್ಕಿರೋದು ಕೋಕಾ. ಅದಕ್ಕೆ ಅದನ್ನ ಅಪ್ಲೈ ಮಾಡಬಹುದು ಅಂತ ಆದ್ರೂ ಅದಕ್ಕೊಂದು ಕಮಿಟಿ ಇದೆ. ಹೋಮ್ ಸೆಕ್ರೆಟರಿ ಲೆವೆಲ್ ಅಲ್ಲಿ ಕಮಿಟಿ ಇದೆ. ಅಲ್ಲಿಗೆ ಇವ್ರು ರಿಪೋರ್ಟ್ ಕೊಡ್ಬೇಕೆಲ್ಲ. ಅವರು ನೀವು ಇನ್ಕ್ಲೂಡ್ ಮಾಡಿ ಸೆಕ್ಷನ್ ಅಂದಾಗ ಮಾತ್ರ ಆಡ್ ಮಾಡಬೇಕು. ಇವ್ರೇ SIT ಮಾಡಕ್ ಬರೋದಿಲ್ಲ. ತಮ್ಗೆ ಅದು ಒಂದು ಮಾಹಿತಿ. ಕೇಶವ್ ಅವರೇ, ಈಗ ಇವರು ಯಾವಾಗೆಲ್ಲ ಅವ್ರಿಗೆ ನ್ಯಾಯ ಸಿಕ್ಕಲಿಲ್ಲ, ಅಲ್ಲಿ ಅತ್ಯಾಚಾರ ಆಗಿತ್ತು, ಅವ್ರ ಕಾಣೆಯಾಗಿದ್ರು, ಡೆಡ್ ಬಾಡಿ ಸಿಕ್ತು, ಆಮೇಲೆ ಇನ್ಯಾರಿಗೋ ಅನ್ಯಾಯ ಆಗಿತ್ತು, ಅವರನ್ನು ಸಾಯಿಸ್ಬಿಟ್ರು, ಇವ್ರು ನಾಪತ್ತೆ ಆದರು, ಈ ಥರದ ವಿಷಯ ಆಗಿಂದಾಗಲೇ ಸುಮಾರು ಒಂದು 12-14 ವರ್ಷಗಳಿಂದಾನು ಕೂಡ ಬಲವಾಗಿ ಕೇಳಿ ಬರ್ತಾ ಇದೆ. ಇದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟವ್ರಿಗೂ ಅವ್ರ ವಿರುದ್ಧವಾಗಿ ಇದ್ದಂಥ ವಿಚಾರಗಳು. ನೀವು ಯಾಕೆ ಅವತ್ತಿಗೆ ಕಾನೂನು ಕ್ರಮಕ್ಕೆ ಆಗ್ರಹ ಮಾಡಲಿಲ್ಲ? ನೀವು ಅವತ್ತಿಗೆ ಯಾಕೆ ನೀವು ಸಿಡಿದೇಳಲಿಲ್ಲ?
ಕಾನೂನು ಕ್ರಮಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡಿ ಆಗಿದೆ. ಎಲ್ಲಾ ರೀತಿಯ ಕಾನೂನು ಕ್ರಮ ಅವರ ಮೇಲೆ ತಗೊಂಡಾಗಿದೆ. ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಬಾರ್ದು, ಕ್ಷೇತ್ರದ ಬಗ್ಗೆ ಅಥವಾ ಇಲ್ಲಿಯ ಕೆಲವು ಮಾಧ್ಯಮಗಳಿಗೆ ನಿರ್ಬಂಧ ಹೇರಬೇಕು, ಬೇಡದ ವಿಚಾರಗಳನ್ನು ಪ್ರಚಾರ ಮಾಡಬಾರ್ದು ಅಂತ ಹೇಳುವಂತ ವಿಚಾರದಲ್ಲಿ ಕೋರ್ಟಿಂದ ಸ್ಟೇ ತಂದಾಗಿತ್ತು. ಆದ್ರೆ ಒಂದು ವರ್ಗ ಅದನ್ನು ಯಾವುದನ್ನು ಕ್ಯಾರೆ ಮಾಡದೆ ನಾನೇ ನಡೆದದ್ದು ದಾರಿ, ನಾನೇ ಹೇಳಿದ್ದು ಸರಿ, ನಾನು ಹೇಳುತ್ತಿರುವುದು ಸರಿ, ಇದೆಲ್ಲ ಸುಳ್ಳು, ನನ್ನನ್ನೇ ನಂಬಬೇಕು, ಬೇರೆ ಯಾರನ್ನೂ ನಂಬಬಾರ್ದು ಅಂತೇಳಿ ಎಲ್ಲಾ ಸಭೆಗಳನ್ನು ಅಲ್ಲಲ್ಲಿ ಸಭೆಗಳನ್ನು ಮಾಡಿ ಆ ಸಭೆಗಳಲ್ಲಿ ಕ್ಷೇತ್ರದ ಬಗ್ಗೆ ಬೇಡದ ಮಾತುಗಳನ್ನು ಹೇಳುದು, ಧರ್ಮಾಧಿಕಾರಿಗಳ ಬಗ್ಗೆ ಬೇಡದ ಮಾತನ್ನು ಹೇಳುದು, ಇಲ್ಲಿಯ ಜನರ ಬಗ್ಗೆ ಬೇಡದ ಮಾತುಗಳನ್ನು ಹೇಳುದು, ಇಲ್ಲಿ ಆಟೋ ಡ್ರೈವರ್ಸ್ ಬಗ್ಗೆ ಬೇಡದ ಮಾತುಗಳನ್ನು ಹೇಳುದು, ವ್ಯಾಪಾರಸ್ಥರ ಬಗ್ಗೆ ಬೇಡದ ಮಾತುಗಳನ್ನು ಹೇಳುದು, ಎಲ್ಲಾ ರೀತಿಯಲ್ಲೂ ಆದ್ರೂ ಕಾನೂನಿಗೆ ಯಾವುದೇ ರೀತಿಯ ಗೌರವ ಕೊಡದೆ ಜಡ್ಜಿಗೆ ಬೈಯುವಂತದ್ದು, ಆಮೇಲೆ ನಾನೇ ಹೇಳಿದ್ದು ಸರಿ ಅಂತ ಹೇಳುವಂತದ್ದು ಎಷ್ಟೋ ವಿಚಾರಗಳು ನಡೆದಿವೆ ಸರ್. ಅವರಿಗೆ ಕಾನೂನು ಈ ಬೇರೆ ಯಾವುದೇ ವಿಚಾರಗಳಲ್ಲಿ ಅವರಿಗೆ ಗೌರವವೇ ಇಲ್ಲ. ಅವರು ಏನು ಹೇಳ್ತಾರೆ ಅದನ್ನು ಸತ್ಯ ಅಂತೇಳಿ ಜನ ನಂಬಬೇಕು. ಕಾನೂನಿಗೂ ಕೂಡ ಗೌರವ ಕೊಡದಂತ ಗುಂಪು ಅದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಸರ್. ಮತ್ತಷ್ಟು ಮಾತಾಡಿಸ್ತೀನಿ. ಕಾನೂನು ಪ್ರಕಾರ ಏನು ಹಾಗಾದ್ರೆ ಕೋಕಾ ಹಾಕದ ಮೇಲೆ ಏನಾಗುತ್ತೆ ಅವರ ಕಥೆಗಳು, ಅಪಪ್ರಚಾರ ಆಗಿದ್ರೆ ಏನಾಗುತ್ತೆ, ಎಲ್ಲರೂ ಒಳಗೊಳ್ತಾರ ಇದರಲ್ಲಿ ಅಥವಾ ಒಂದು ತಂಡ ಮಾತ್ರ ಒಳಗೊಳ್ಳುತ್ತಾ? ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ದಿಲೀಪ್ ಜಿ, ಇಡೀ ವಿಚಾರಗಳಲ್ಲಿ ಕೆಲವರು ಅವರೇನೋ ಒಂದು ವಿಷಯ ನಂಬ್ಕೊಂಡ್ಬಿಡ್ತಾರೆ, ಅದೇ ಸತ್ಯ, ಕೋರ್ಟ್ ಹೇಳಿದ ತಪ್ಪು ಅಥವಾ ಕೋರ್ಟ್ ಹೇಳಿದ ಸುಳ್ಳು ಅಥವಾ ಕೋರ್ಟ್ ನಮಗೆ ನ್ಯಾಯ ಕೊಡಲಿಲ್ಲ. ಈ ವಿಚಾರಗಳು ಯಾವಾಗೆಲ್ಲ ಚರ್ಚೆಗೆ ಬಂತೋ ಒಂದು ಸೋಷಿಯಲ್ ಮೀಡಿಯಾ ವಲಯದಲ್ಲಿ ಅವ್ರಿಗೆ ಎಂಕರೇಜ್ಮೆಂಟ್ ಕೂಡ ಸಿಕ್ಕಿರಬೇಕು, ಪ್ರೋತ್ಸಾಹ ಕೂಡ ಸಿಕ್ತು. ಆನಂತರ ಹೌದು ನ್ಯಾಯ ಸಿಗಬೇಕು, ಅವ್ರಿಗೆ ನ್ಯಾಯ ಸಿಗಬೇಕು, ಇದೆಲ್ಲ ಬಂದಿದ್ದು ಹೌದು. ಅವ್ರು ಏನು ಕೋರ್ಟ್ ಕೊಡ್ತೋ ಆ ತೀರ್ಪನ್ನು ಸುತಾರಾಮ್ ಒಪ್ಪಕ್ಕೆ ಅವರು ಯಾವುದೇ ಕಾರಣಕ್ಕೂ ರೆಡಿ ಇರಲಿಲ್ಲ. ಹೀಗಿದ್ದಾಗ ಹೋರಾಟ ಅಂತ ಬಂದಾಗ ನಾನು ಸೋಷಿಯಲ್ ಮೀಡಿಯಾದಲ್ಲೇ ಆ ಹೋರಾಟವನ್ನು ಮಾಡಬೇಕಾ ಅಥವಾ ಅದರ ಆಚೆಗೆ ಬಂದು ನಾನು ಕೋರ್ಟಲ್ಲಿ ಅದರ ಬಗ್ಗೆ ವಾದ ಮಾಡಿ ಅದರಲ್ಲಿ ನಾನು ಪ್ರೂಫನ್ನು ಕೊಟ್ಟು ನ್ಯಾಯ ತೊಗೋಬೇಕಾಗಿತ್ತು ಅಂತ ಒಂದು ಪ್ರಶ್ನೆ ಬಂತು. ಯಾರೂ ಆ ಪ್ರಯತ್ನಕ್ಕೆ ಜೆನ್ಯೂನಾಗಿ ಬರಲಿಲ್ಲ. ಇದೂ ಆಗಲಿಲ್ಲ ಅದೂ ಆಗಲಿಲ್ಲ ಅಂದಾಗ ಒಬ್ಬ ವ್ಯಕ್ತಿನ ಗುರುತಿಟ್ಕೊಳ್ಳೋದು, ಅವ್ರ ಬಗ್ಗೆ ಮಾತಾಡೋದು, ಅವರೇ ಮಾಡಿದ್ದಾರೆ, ಅವರೇ ಪ್ರಭಾವ ಬೀರಿದ್ದಾರೆ, ಅವ್ರದ್ದೇ ಇಲ್ಲಿ ಹಣಕಾಸು ಬಳಸ್ಬಿಟ್ಟಿದ್ದಾರೆ, ಎಲ್ಲವನ್ನು ಮುಚ್ಚಾಕ್ಬಿಟ್ಟಿದ್ದಾರೆ, ಇದು ಎಲ್ಲಿವರೆಗೂ ನಡೆಯುತ್ತೆ? ಇದು ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಒಪ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಇದು. ನಿಮ್ಗೆ ಅನ್ಯಾಯ ಆಗಿದೆ ಸರಿ, ನೀವು ಫೈಟ್ ಮಾಡೋಕ್ಕೂ ನೀವು ಎಲಿಜಿಬಲ್ ಇದ್ದೀರಿ, ನಿಮ್ಮ ಪರವಾಗಿಯೂ ಅನೇಕರು ಬರಬಹುದು. ಏನನ್ನ ಪ್ರೂಫ್ ಬೇಕಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ತೀರಿಸ್ಕೊಳ್ಳೋದು, ಸೆಲ್ಫಿ ವಿಡಿಯೋಗಳಲ್ಲಿ ಆಕ್ರೋಶ ತೀರಿಸ್ಕೊಳ್ಳೋದು, ಕಮೆಂಟ್ಗಳಲ್ಲಿ ಆಕ್ರೋಶ ತೀರಿಸ್ಕೊಳ್ಳೋದಾಗ್ಬಿಟ್ರೆ ಎಂಡ್ ಇಲ್ವಲ್ಲ ಇದಕ್ಕೆ. ಇವಾಗ ನೋಡಿ, ನಿಜವಾದ ಜಿನೇನ್ ಕೇಸ್ಗಳು ಬಂತು. ಓಕೆ, ಯಾವ್ದು ಜಿನೇನು? ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆಗಿರ್ತದೆ. ದೇಶಾದ್ಯಂತ ಅಂದ್ರೆ ಪ್ರೊಟೆಸ್ಟ್ ಮಾಡಿದ್ರು. ನಿಮಗೆ ಡೆಲ್ಲಿ ನಿರ್ಭಯ ಕೇಸ್ ಇರ್ಬೋದು ನೋಡಿ. ಆ ನಿರ್ಭಯ ಕೇಸಲ್ಲಿ ಎಲ್ಲಾ ರಾಜ್ಯದಲ್ಲೂ ಕೂಡ ಮೇಣದ ಬತ್ತಿ ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡೋದು, ಅಂದ್ರೆ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡೋದು, ಅಂದ್ರೆ ಇದು ಅನ್ಯಾಯ, ದೇಶದಲ್ಲಿ ಆಗಿರ್ತಕ್ಕಂಥ ಇದು ಅನ್ಯಾಯ ಅಂತ ಹೇಳ್ಬಿಟ್ಟು ಅದರಲ್ಲಿ ಸೂಕ್ತವಾದ ಶಿಕ್ಷೆ ಕೂಡ ಆಗಿದೆ ನಿಮಗೆ. ಇದುವರೆಗೂ ನಾವೇನು ಇದು ನೋಡಿದ್ದೀವಿ. ಆದರೆ ಒಂದು ಕೊಲೆ ಆದ ತಕ್ಷಣ ಒಂದು ಮಹಿಳೆ ಮೇಲೆ ಒಂದು ಸಂಘಟನೆಗಳು ಅದಕ್ಕೆ ಪ್ರತಿರೋಧ ತೋರೋದಾಗ್ಲಿ ಅಥವಾ ಈ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸಂತಾಪ ಸೂಚಿಸೋದಾಗ್ಲಿ, ಅದಕ್ಕೆ ಮೆರವಣಿಗೆ ಮಾಡೋದಾಗ್ಲಿ ಅಥವಾ ಅದಕ್ಕೆ ಮೊಂಬತ್ತಿ ಹಚ್ಚೋದಾಗ್ಲಿ ಅದು ಸಾಮಾನ್ಯ. ಒಂದು. ಎರಡನೇದು, ಈ ರೀತಿ ಇನ್ಸಿಡೆಂಟ್ ಬಂದ್ರೆ ನಾನು ಇದನ್ನ ಮುಂದೆ ತಗೊಂಡು ಹೋಗಿ, ಒಂದು ಇನ್ಸಿಡೆಂಟ್ ಆಗಿದೆ, ನಾನು ಇದನ್ನ ಮುಂದೆ ತಗೊಂಡು ಹೋಗ್ಬಿಟ್ಟು ನಾನು ಪ್ರಚಾರಕ್ಕೆ ಹೆಂಗ್ ಬರ್ತೀನಿ ಅಂತ ಯೋಚನೆ ಮಾಡೋದು ಬೇರೆ. ಓಕೆ, ಇಲ್ಲಿ ನಾನು ದೊಡ್ಡ ಹೋರಾಟಗಾರ ಅದರಲ್ಲಿ ಅಂತ ಕರ್ಸ್ಕೋಬೇಕು. ಹೋರಾಟಗಾರ ಅಂತ ಹೇಳಿದ್ರೆ ನಿನಗೆ ಎಲ್ಲ ಕೇಸಲ್ಲೂ ಹೋರಾಟ ಮಾಡಿರ್ಬೇಕು. ನಮ್ಮ ರಾಜ್ಯದಲ್ಲಿ ಎಷ್ಟೊಂದು ಅತ್ಯಾಚಾರ ಕೇಸ್ಗಳಾಗಿದೆ ಇದುವರೆಗೂ. ನೀವು ಎಷ್ಟು ಜನ ಬಂದ್ಬಿಟ್ಟು ಈ ತರ ಪ್ರೊಟೆಸ್ಟ್ ಮಾಡಿದಿರಿ, ಈ ತರ ರೀಲ್ಸ್ ಮಾಡಿದಿರಿ, ನೀವು ಹೇಳಿ. ಯಾವುದೇ ಒಂದು ಪ್ರಕರಣ ಒಂದು ಇನ್ಸ್ಟಿಟ್ಯೂಷನ್ಗೆ ತೆಗೆದು ಹಾಕೊಂಡಿದೆ ಅಂದ ತಕ್ಷಣ ನೀವು ಬಂದ್ಬಿಟ್ಟು ಇಷ್ಟೆಲ್ಲ ನೀವು ಮಾಡ್ತಾ ಇದೀರಿ ಅಂತ ಹೇಳಿದ್ರೆ ನೀವು ಎಷ್ಟು ಕೇಸಲ್ಲಿ ಹೋರಾಟ ಮಾಡಿದ್ರಿ ನೀವು ಫಸ್ಟ್ ಹೇಳ್ಬೇಕಲ್ವಾ? ಓಕೆ. ಸೊ ಆಲ್ ಆಫ್ ಬಂದ್ಬಿಟ್ಟು ಹೌದು ನನಗೆ ರೀಲ್ಸ್ ಮಾಡೋದು ಬಹಳ ಈಸಿ, ಇವಾಗ ಅಪ್ಲೋಡ್ ಮಾಡೋದು ಬಹಳ ಈಸಿ, ತುಂಬಾ ಈಸಿ ಆಗ್ಬಿಟ್ಟಿದೆ, ನನಗೆ ಬೇಕಾಬಿಟ್ಟು ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ ನೀವೇ ಕೋರ್ಟ್ ಮಾಡ್ಕೊಳ್ಳಿ, ನೀವೇ ತೀರ್ಮಾನ ಕೊಡಿ. ರಾಜ್ಯ ಸರ್ಕಾರ ಏನಕ್ಕೆ ಬೇಕು, ನ್ಯಾಯಾಂಗ ಏನಕ್ಕೆ ಬೇಕು, ಬೇರೆ ಇನ್ವೆಸ್ಟಿಗೇಷನ್ನೇ ಬೇಕಾಗಿಲ್ಲ. ಓಕೆ. ಸೊ ನೀವು ಮಾನ್ಯ ನ್ಯಾಯಾಲಯದ ಮೇಲೆ ನೀವು ನಾವು ಏನು ನಂಬಿಕೆಯನ್ನು ಇಡದಲೆ ನೀವೇ ನ್ಯಾಯಾಲಯ ತರ ಆಡಿದ್ರೆ ಅದಕ್ಕೆ ಕೊನೆಯಲ್ಲಿದೆ. ಕೇಶವ್ಜಿ, ಈಗ ಒಂದು ಹೆಣ್ಣು ಮಗಳು ಅತ್ಯಾಚಾರ ಆಯಿತು, ಕೊಂದು ಹಾಕಿದ್ರು ಅನ್ನೋ ಒಂದು ವಿಚಾರ ಬಂದಾಗ ಇದೇ ಆ ಒಂದು ಪ್ರಕರಣ ತುಂಬ ತೀವ್ರ ಸ್ವರೂಪದಲ್ಲಿ ಬೇರೆ ಬೇರೆ ಆಯಾಮ ಪಡ್ಕೊಂಡಿದ್ದೆ ಆ ಒಂದು ಪ್ರಕರಣ. ಆ ಹೆಣ್ಣು ಮಗಳು ಸುಮ್ಮನೆ ಸತ್ತು ಹೋಗ್ಬಿಟ್ಲಾ,
ಸುಮ್ಮನೆ ಹೆಣ್ಣುಮಗಳೇ ಕಾಡಿಗೆ ಬಂದು ಅಲ್ಲಿ ಹೆಣ ಆಗಿಬಿಟ್ಲ ಇಲ್ಲ. ಯಾರು ಅತ್ಯಾಚಾರ ಮಾಡಿದಂಥ ಆರೋಪ ಇತ್ತು, ಆರೋಪಿ ಕೂಡ ಕಟ್ಟ ಕಡೆ ಗಳಿಗೆಯಲ್ಲಿ ಸಾಕ್ಷ್ಯಗಳು ಸಿಗಲಿಲ್ಲ, ಅವನು ಖುಲಾಸೆ ಆದ. ಅವಾಗ ಜೋರು ವಾದ ಶುರುವಾಗಿದ್ದೇನು ಅಂತ ಹೇಳಿದ್ರೆ ಎಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ ಇಲ್ಲಿ ಅಂತ ಹೇಳಿ, ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಇಲ್ಲಿ, ಆರೋಪಿಗೆ ಸಾಕ್ಷ್ಯನೇ ಇರಲಿಲ್ಲ ಅಂದಾಗ ಇವರ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ರೋ ಅವರಿಗೆ ಶಿಕ್ಷೆ ಆಗ್ಬೇಕಾಗಿತ್ತು ಅಂತ ವಾದ ಇತ್ತ ಅಲ್ಲಿ ಕೇಶವ್ಜಿ? ನಾನು ಈ ಬಗ್ಗೆ ಅದು ಏನು ಪ್ರಕರಣ ಇದೆ ಅದು ಮುಗಿದ ಅಧ್ಯಾಯ ಅಂತ ಹೇಳುವಂತದ್ದನ್ನು ಗೃಹ ಸಚಿವರು ಹೇಳಿದ್ದಾರೆ. ಆದ್ರೆ ಮತ್ತೆ ಮತ್ತೆ ನಾವು ಅದನ್ನು ಚರ್ಚೆ ಮಾಡುವಂತದ್ದು ಎಷ್ಟು ಸರಿ ಅಂತ ಹೇಳಿ ನನಗೆ ಅನಿಸ್ತಾ ಇಲ್ಲ ಸರ್. ಆದ್ರೂ ತಾವು ಕೇಳಿದಕ್ಕೆ ಪ್ರಶ್ನೆಗೆ ಒಂದು ಉತ್ತರವನ್ನು ನಾನು ಕೊಡ್ಲೇಬೇಕು. ಆ ಸಂದರ್ಭದಲ್ಲಿ ನಾನು ಇಲ್ಲಿ ಪಂಚಾಯತ್ ನ ಅಧ್ಯಕ್ಷ ಆಗಿದ್ದೆ 2012ರಲ್ಲಿ. ಅವರ ಮನೆಗೆ ನಾನು ಎಲ್ಲಾ ನಾಯಕರುಗಳನ್ನು ಕರ್ಕೊಂಡು ಹೋದವನು ನಾನೇ. ಆಮೇಲೆ ಬೇಕಾದಷ್ಟು ಏನೆಲ್ಲ ಅವರಿಗೆ ಸಹಾಯ ಮಾಡ್ಬೇಕು ಎಲ್ಲವನ್ನು ಮಾಡಿದವರು ನಾವು. ಈ ಸಂದರ್ಭದಲ್ಲಿ 2013ನೇ ಇಸ್ವಿಯವರೆಗೆ 9/10/2013 ಅವರಿಗೆ ಯಾವುದೇ ಜ್ಞಾನೋದಯ ಆಗ್ಲಿಲ್ಲ. ಅಲ್ಲಿ ಹೋಗಿ ಒಂದು ಮಾಧ್ಯಮದಲ್ಲಿ ಕೂತ ನಂತರ ಅವರಿಗೆ ಕೆಲವರ ಹೆಸರು ನೆನಪಿಗೆ ಬರ್ತದೆ ಅಂತೆ, ಕೆಲವರ ಹೆಸರನ್ನು ಹೇಳ್ತಾರೆ ಅಂತೆ, ಇದ್ರ ಹಿನ್ನೆಲೆ ಯಾರು ಇದ್ದಾರೆ ಅಂತ ಹೇಳುದನ್ನು ಅಲ್ಲಿ ಹೇಳ್ತಾರೆ. ಅದು ದೊಡ್ಡ ತಿರುವನ್ನು ಪಡ್ಕೊಂಡಿತ್ತು. ಇಲ್ಲಿ ನಾನು ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ, ಒಬ್ರು ನಿಜವಾದಂತಹ ಆರೋಪಿಯ ಬಗ್ಗೆ ಅವರಿಗೆ ಸಂಶಯ ಇದ್ರೆ ಅಥವಾ ಕೆಲವು ವ್ಯಕ್ತಿಗಳ ಬಗ್ಗೆ ಸಂಶಯ ಇದ್ರೆ ಅವರು ತಕ್ಷಣ ಬಿಡುವಪ್ಪ ಏನಾಯ್ತು 2-3 ದಿವಸ ಏನೋ ಟೆನ್ಷನ್ ನಲ್ಲಿ ಇದ್ರು, ತಕ್ಷಣ ಕೊಡ್ಬೇಕಿತ್ತು ಬಿಡುವ, 4 ದಿವಸದ ಮೇಲೆ ಹೋಗಿ ಅಲ್ಲಿ ಕೇಸನ್ನು ದಾಖಲು ಮಾಡುವಂತದ್ದು ಆಗ್ಲಿಲ್ಲ ಬಿಡುವ, ನ್ಯಾಯಾಲಯದಲ್ಲಿ ಹೋಗಿ ಪ್ರೈವೇಟ್ ಕಂಪ್ಲೇಂಟ್ ದಾಖಲು ಮಾಡುವಂತದ್ದು ಯಾವುದನ್ನು ಮಾಡದೆ ಏಕಾಏಕಿ ಒಂದು ಸಂಸ್ಥೆಯ ಬಗ್ಗೆ, ಒಂದು ವ್ಯಕ್ತಿಗಳ ಬಗ್ಗೆ, ಒಂದು ಊರಿನವರ ಬಗ್ಗೆ ಈ ರೀತಿ ಆರೋಪ ಮಾಡ್ಕೊಂಡು ಬಂದ್ರಲ್ಲ, ಇದು ಎಷ್ಟು ಸರಿ ಅಂತ ಹೇಳುವಂತದ್ದು. ಲಾಭ ಏನು ಕೇಶವ್ಜಿ? ಲಾಭ ಏನು? ಯಾಕೆ ಕೆಲಸ ಮಾಡ್ಕೊಂಡು ಹೇಳಿಕೊಂಡು ಬರುವುದು ಯಾರು ಲಾಭ ಇದರಿಂದ ಕೇಶವ್ಜಿ? ಇವತ್ತೊಬ್ರು ಹೇಳ್ತಾ ಇದ್ರು ಅಲ್ಲಿ ದೈವಗಳು ಕೂಡ ಆ ಪೀಠಕ್ಕೆ ಗೌರವವನ್ನು ಕೊಡ್ತವೆ. ದೈವಗಳು, ನಾವು ದಕ್ಷಿಣ ಕನ್ನಡದಲ್ಲಿ ದೈವಗಳನ್ನು ಏನು ನಂಬ್ತೇವ ಅದು ಕೂಡ ಆ ಪೀಠಕ್ಕೆ ಗೌರವವನ್ನು ಕೊಡ್ತಾರೆ. ಅಷ್ಟು ಕೀಳು ಮಟ್ಟದಲ್ಲಿ ತುಚ್ಛವಾಗಿ ಮಾತಾಡುವಂತದ್ದು ಅಂದ್ರೆ ಇದರ ಉದ್ದೇಶ ಏನು ಅಂತ ಹೇಳುದನ್ನು 2013ರಿಂದ ಬೆಳ್ಕೊಂಡು ಬಂತು. ಆಮೇಲೆ ಅಲ್ಲಿ ಏನು ಮೇನ್ ಕಂಪ್ಲೇಂಟ್ ಇದ್ದಾರೋ ಆ ಹುಡುಗಿಯ ತಾಯಿ, ತಂದೆ, ಮಾವ ಇವರೆಲ್ಲ ಅದಕ್ಕೆ ಉಲ್ಟಾ ಹೊಡೆದ್ರು. ಪ್ರಾಸಿಕ್ಯೂಷನ್ ಸಾಕ್ಷಿಯಲ್ಲಿ ಅವರು ಅದಕ್ಕೆ ಹಾಸ್ಟೈಲ್ ಆದ್ರು. ಮತ್ತೆ ಯಾವ ಆಧಾರದಲ್ಲಿ ಕೋರ್ಟ್ ಅವರಿಗೆ ಶಿಕ್ಷೆಯನ್ನು ಕೊಡ್ಬೇಕಿತ್ತು ಸರ್? ಮೆಡಿಕಲ್ ಎವಿಡೆನ್ಸ್ ಅವನದ್ದು ಇದ್ರು ಕೂಡ ಯಾಕೆ ಪ್ರಾಸಿಕ್ಯೂಷನ್ ಇದನ್ನು ತರಲಿಲ್ಲ? ಇದ್ರ ಬಗ್ಗೆ ನಾನು ನಿನ್ನೊಬ್ಬರಲ್ಲಿ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾರೆ ಇದೆಲ್ಲ ಹೌದಾ, ಸತ್ಯವಾ ಅಂತ ಹೇಳಿ. ಬಹುಶಃ ಇದೆಲ್ಲ ಪೂರ್ವ ಯೋಜಿತ. ಒಟ್ಟಾಗಿ ಒಬ್ಬರ ಬಗ್ಗೆ ಗೂಬೆಯನ್ನು ಕೂರಿಸ್ಬೇಕು, ಒಂದು ಕ್ಷೇತ್ರವನ್ನು ಹೊಡಿಬೇಕು, ಒಂದು ವರ್ಗವನ್ನು ಹೊಡಿಬೇಕು ಅಂತ ಹೇಳುವಂತ ಒಂದು ಹುನ್ನಾರ ಇಲ್ಲಿ ನಡೆದಿದ್ದ ಬಿಟ್ರೆ ಇದು ನಿಜವಾಗಿಯೂ ಏನು ನಡೆದಿದೆಯೋ ಮರು ತನಿಖೆ ಆಗ್ಲಿ, ನಾವು ಅದಕ್ಕೆ ಸಹಕಾರ ಕೊಡ್ತೇವೆ. ಯಾರು ಆರೋಪಿ ಅಂತ ಈಗಲೂ ಗೊತ್ತಾಗ್ತದೆ, ಮರು ತನಿಖೆ ಆಗ್ಲಿ ಸರ್, ಇದಕ್ಕೆ ನಾವು ಈಗಲೂ ಸಹಕಾರ ಕೊಡ್ತೇವೆ. ಯಾಕಂತ ಹೇಳಿದ್ರೆ 3,000-5,000 ಜನರು ನಾವು ಧರ್ಮಸ್ಥಳದಲ್ಲಿ ಸೇರಿಕೊಂಡು ಏನು ಆರೋಪಿ ಇದನೋ ಅವನನ್ನು ಬಂಧನ ಆದಾಗ ಬೆಳ್ತಂಗಡಿಗೆ ಹೋಗಿ ಪ್ರೊಟೆಸ್ಟ್ ಮಾಡ್ಬೇಕು ಅಂತ ಹೇಳಿ ಇದ್ದಾಗ ಆಗಿನ ಉಸ್ತುವಾರಿ ಸಚಿವರು ಮತ್ತು ಸ್ವತಃ ಗೃಹ ಸಚಿವರೇ ಕಾಲ್ ಮಾಡಿ ನಿಲ್ಲಿಸಿದ, ಅದನ್ನು ಬೇಡ ನೀವು ಹೋಗ್ಬೇಡಿ, ಲಾ ಅಂಡ್ ಆರ್ಡರ್ಗೆ ತೊಂದರೆ ಆಗ್ತದೆ ಅಂತ ಹೇಳಿ ನಾವಿದ್ದೇವೆ ಊರಿನವರು, ಮರು ತನಿಖೆ ಆಗ್ಲಿ, ಇದಕ್ಕೆ ನಾವು ಈಗಲೂ ಸಪೋರ್ಟ್ ಮಾಡ್ತೇವೆ ಸರ್. ಫೈನ್. ಈಗ ಲೋಕೇಶ್ವರ್ ಸರ್ ಅವರು ಊರಿನವರಿದ್ದಾರೆ, ಮರು ತನಿಖೆ ಆಗಲಿ, ಯಾವತ್ತೂ ಯಾರೆಲ್ಲ ಅಡ್ಡಿ ಬಂದಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇಲ್ಲ. ಅಡ್ಡಿ ಬಂದುಬಿಟ್ಟಿದ್ದಾರೆ, ಇಲ್ಲಿ ವಿಚಾರಣೆಗೆ ಅಡ್ಡಿ ಬಂದುಬಿಟ್ಟಿದ್ದಾರೆ, ತನಿಖೆಗೆ ಅಡ್ಡಿ ಬಂದುಬಿಟ್ಟಿದ್ದಾರೆ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಸೋಕೆ ಅಡ್ಡಿ ನಮ್ಗೆ ಅನಿಸ್ತಾ ಇಲ್ಲ ಅಡ್ಡಿ ಬಂದುಬಿಟ್ಟಿದ್ದಾರೆ ಅಂತ ಹೇಳಿ. ಪ್ರಶ್ನೆಯಲ್ಲಿ ಎರಡೇ ವಿಚಾರ ಇರಬೇಕು ಸರ್. ಒಂದು ಹೋರಾಟ, ಇನ್ನೊಂದು ಲಾಭ. ಇದರಲ್ಲಿ ಹೋರಾಟ ಅಂತ ಮಾಡುವುದಿದ್ರೆ ನೀವು ಕೋರ್ಟಿಗೆ ಬಂದು ಹೋರಾಟ ಮಾಡಬೇಕಾಗಿತ್ತು. ಅದಿಲ್ಲದೇ ಇದ್ದರೆ ಏನು ಲಾಭಕ್ಕೋಸ್ಕರ ಇಷ್ಟು ನಡೀತಾ ಇದೆ ಅಂತ ನನ್ನ ಪಾಯಿಂಟು. ಫಂಡ್ ಹೇಗಿದಕ್ಕೆ ನೋಡಿ, ಲಾಭ ಏನೋ ಇರಬೇಕಲ್ಲ ಸರ್, ನ್ಯಾಯಕ್ಕಾದ್ರೂ ಇರಬೇಕು, ಇಲ್ಲ ಲಾಭಕ್ಕಾದ್ರೂ ಇರಬೇಕು. ನಾನು ಸ್ಟೇಟ್ ಇಂಟೆಲಿಜೆನ್ಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಈ ಕೆಲವು ಕೆಲಸಗಳು ನಮಗೆಲ್ಲ ಇಲ್ಲಿ ಲೆವೆಲಲ್ಲೇ ನಡೀತಾ ಇದೆ ಅಂತ ನಮ್ಮ ಅಭಿಪ್ರಾಯಗಳು ಬರ್ತವೆ. ಅದು ಆಗಲ್ಲ. ಅದು ಈಗ ಅಯ್ಯಪ್ಪ ಸ್ವಾಮಿಗೆ ಡ್ಯಾಮೇಜ್ ಮಾಡೋ ಪ್ರಯತ್ನ ನಡೆಯುತ್ತೆ. ಅದಕ್ಕೂ ಕೆಟ್ಟ ಹೆಸರು ತರೋದಕ್ಕೆ, ಹೆಂಗಸರು ನುಗ್ಸೋದಕ್ಕೆ, ಅದೆಲ್ಲ ಒಂದ್ ಕಡೆ ನಡೆಯುತ್ತೆ. ಇಲ್ಲಿ ಶನಿ ಸಿಂಗಾಪುರದಲ್ಲೂ ಅದ್ರ ಬಗ್ಗೆ ಅಪಪ್ರಚಾರ ಮಾಡಿ ಅದನ್ನು ತಡೆಯಕ್ಕೆ ನಡೆಯುತ್ತೆ. ತಿರುಪತಿಯಲ್ಲೂ ಆ ಒಂದು, ಯಾಕೆಂದ್ರೆ ಇವೆಲ್ಲವೂ ಹಿಂದೂಗಳು ಕಾಮನ್ ಆಗಿ ಹೋಗೋ ಜಾಗಗಳು ಇವೆಲ್ಲ. ನಮ್ಮ ದೇಶದಲ್ಲಿ ಹಿಂದುತ್ವ, ಹಿಂದೂ ಧರ್ಮ ಏನಂತ ಇದೆ, ಈ ಕೆಲವು ದೇವಸ್ಥಾನಗಳು, ಕೆಲವು ಶ್ರದ್ಧಾ ಕೇಂದ್ರಗಳು ಏನಿದೆ ಅಲ್ಲಿ ಎಲ್ಲಾ ಜಾತಿ ಜನಾಂಗ ಹೋಗ್ತಾರೆ. ಈ ಒಂದು ಸದ್ಗುರು ಅವರು ಕೊಯಮತ್ತೂರಲ್ಲಿ ಇದೆಯಲ್ಲ ಸದ್ಗುರು ಅವ್ರದ್ದು ಜಾಗ, ಅಲ್ಗೂ ಕೆಟ್ಟ ಹೆಸರು ತರೋ ಪ್ರಯತ್ನಗಳಿಗೆಲ್ಲ ಕೈ ಹಾಕ್ತಾರೆ.
ಇದು ಯಾಕೆ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಈ ರಿಲಿಜಿಯಸ್ ಅಲ್ಲಿ ಒಂದು ಡ್ಯಾಮೇಜ್ ಮಾಡೋದಕ್ಕೆ ಅಂತಲೇ ಕೆಲವು ಆರ್ಗನೈಸೇಷನ್ಸ್ ಇದಾವೆ. ಓಕೆ, ಅವು ಇಂಟರ್ನ್ಯಾಷನಲ್ ಅಲ್ಲಿ ಫಂಡ್ ಕಲೆಕ್ಷನ್ ಮಾಡ್ತವೆ. ಅವು ಮಾಡಿ ಆಯಾ ದೇಶಗಳಲ್ಲಿ ನಮ್ಗೆ ಸಪೋರ್ಟ್ ಆಗಿ ಹೋಗುವಂತ ವ್ಯಕ್ತಿಗಳು, ಆ ಧರ್ಮದ ವಿರುದ್ಧ ಹೋಗುವಂತವ್ರು. ಈಗ ಬಳ್ಳಾರಿಯವನು ಸಮೀರು, ಕೊಪ್ಪಳದವರು ಮಟ್ಟಣ್ಣವರು, ಮಹೇಶ್ ಶೆಟ್ಟಿ ತಿಮ್ರೋಡ್ ಬಂದು ಮಂಗಳೂರವರು. ಎಲ್ಲಿ ಈಗ ನಾವು ಯಾವುದೇ ಕೊಲೀಗ್ಸ್ ಅಲ್ಲ, ಯಾವುದೇ ಇದ್ರಲ್ಲಿ ಹೋರಾಟದವರಲ್ಲ, ಒಬ್ರಿಗೊಬ್ಬರು ಯಾವ್ದು ಲಿಂಕೇ ಇಲ್ಲ ಅಲ್ಲಿ. ಇವರೆಲ್ಲ ಹೆಂಗ್ ಲಿಂಕ್ ಆಗ್ತಾರೆ ಅನ್ನೋದು ಚಳುವಳಿಯಲ್ಲಿ ಹೋರಾಟಗಾರರು ಒಂದ್ ಕಡೆ ಆಗ್ಬಾರ್ದು ಅಂತಲ್ಲ. ಯಾವ ಹೋರಾಟ ಇದು? ನೀವು ಯಾವ ಹೋರಾಟ, ಯಾವ್ದ ರೈತ ಸಂಘದ ಹೋರಾಟದಲ್ಲಿದ್ದೀರಾ, ದಲಿತ ಹೋರಾಟದಲ್ಲಿದ್ದೀರಾ, ಯಾವ ಹೋರಾಟ? ಮಕ್ಕಳಿಗೆ ಅನ್ಯಾಯ ಆದ್ರೆ ಹೋರಾಟ ಮಾಡಬಾರ್ದು. ಎಷ್ಟು ಹೆಣ್ಣು ಮಕ್ಕಳ ವಿಚಾರಕ್ಕೆ ನೀವು ಹೋರಾಟ ಮಾಡಿದ್ದೀರಾ? ಬೇರೆ ಕಡೆ ಎಲ್ಲ ಬರೀ ಧರ್ಮಸ್ಥಳದ ಒಂದೇ ಅಲ್ಲ ನಿಮ್ಗೆ ಹೆಣ್ಮಕ್ಳದಾಗಿರೋದು, ಇನ್ಯಾವ ಹೋರಾಟದಲ್ಲೂ ಕಾಣಿಸ್ಕೊಂಡಿದ್ದೀರಾ? ಎಲ್ಲಿ ನಿಮ್ದು ಹೇಳಿಕೆಗಳು ಬಂದೈತೆ? ಮಹೇಶ್ ಶೆಟ್ಟಿದಾಗಲಿ, ಸಮೀರ್ದಾಗಿರ್ಲಿ, ಮಹೇಶ್ ಭಟ್ಟಣ್ಣವ್ರು. ಸೊ ಇದೆಲ್ಲದು ಚರ್ಚೆಗೆ ಬರುತ್ತೆ ಈಗ. ಓಕೆ, ಸೊ ಇವರೆಲ್ಲ ಒಂದಾದ್ರು, ಇವರೆಲ್ಲಿ ಸೇರ್ತಾರೆ, ಇದಕ್ಕೆ ಯಾರು ಲಿಂಕ್ ಇದೆ, ಇದು ತನಿಖೆಯಲ್ಲಿ ಬರಬೇಕು. ಅದಕ್ಕೆ ಮೊನ್ನೆ ಅವ್ರು MP ಅವರು ಸ್ವಲ್ಪ ಆಳವಾಗಿ ತನಿಖೆ ಆಗಲಿ ಅಂತೇಳಿ ಇಡಿಗೂ ಬರೆದಿರೋದು. ಇಲ್ದಿದ್ರೆ ಸುಮ್ಮನೆ ಯಾರು ಬರೋಕ್ಕಾಗಲ್ಲ. ಮತ್ತೆ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಅವ್ರು ಇವತ್ತು ಖರ್ಚು ವೆಚ್ಚಗಳು ಹೆಂಗ್ ನಡೀತಾ ಇದೆ, ಅವ್ರದ್ದು ವ್ಯವಹಾರ ಎಷ್ಟು ವೈಡ್ ಆಗಿದೆ, ಇದಕ್ಕೆಲ್ಲ ಎಲ್ಲಿಂದ ಫಂಡ್ ಆಗಿದೆ, ಇದೆಲ್ಲರೂ ಪ್ರಶ್ನೆ ಬರ್ತೈತೆ. ಓಕೆ, ಸೊ ನೀವು ಸುಮ್ಮನೆ ಯಾರು ಕೆಲಸ ಬಿಟ್ಟು ಬಂದು ಬರೀ ಧರ್ಮಸ್ಥಳದೊಂದಿಗೆ ಹೋರಾಟ ಮಾಡೋದೇನೈತೆ? ಬೇರೆ ಎಷ್ಟಾಗಿದ್ದಾವೆ, ಎಷ್ಟು ಮರ್ಡರ್ ಆಗಿದೆ ಬೆಂಗಳೂರಲ್ಲಿ, ರೇಪ್ ಎಷ್ಟಾಗಿದ್ದಾವೆ, ಮೈಸೂರಲ್ಲಿ ಎಷ್ಟಾಗಿದ್ದಾವೆ, ಶಿವಮೊಗ್ಗದಾಗ ಎಷ್ಟಾಗಿದೆ, ದಾವಣಗೆರೆ ಎಷ್ಟಾಗಿದೆ, ಎಲ್ಲ ಕಡೆ ಎಲ್ಲೂ ನೀವೆಲ್ಲ ಕಾಣ್ತಾ ಇಲ್ವಲ್ಲ. ಓಕೆ, ಬರೀ ಧರ್ಮಸ್ಥಳದಲ್ಲಿ ಕಾಣಿಸ್ಕೊಂತಿದ್ದೀರಲ್ಲ, ಏನು ಉದ್ದೇಶ? ಓಕೆ, ಅಂದ್ರೆ ನೀವು ಹಿಂದೂ ಶ್ರದ್ಧಾ ಕೇಂದ್ರಗಳ ಒಂದು ವಿಚಾರದಲ್ಲಿ ಏನು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಆರ್ಗನೈಸೇಷನ್ಸ್ ವರ್ಕ್ ಮಾಡ್ತವೆ, ಓಕೆ, ಎಲ್ಲೋ ಲಿಂಕ್ ಇರ್ಬೋದು ಅನ್ನೋದು ಕೆಲವು ಸಸ್ಪೆಕ್ಟ್. ಅದನ್ನ ಮಾಡಿ ಅಂತ ಈಗ ಇವತ್ತು ಜಾರಕಿಹೊಳಿ ಅವರು ಅಸೆಂಬ್ಲಿಲಿ NIA ಕೊಡಿ ಅದನ್ನಂತ ಹೇಳ್ತಾರೆ. SIT ತನಿಖೆ ಅದೊಂದು ಹಂತಕ್ಕೆ ಮುಗ್ದೈತೆ. NIA ಕೊಡಿ, ಅವ್ರು ಪತ್ತೆ ಮಾಡ್ಲಿ, ಎಲ್ಲರೂ ಯಾವನಿದಾರ ಅವ್ರು ನೇಣಾಕ್ಲಿ ಅಂತ. ಓಕೆ, ಅದು ಒಳ್ಳೆಯ ಅಭಿಪ್ರಾಯ, ಅದು ಖಂಡಿತ. ಯಾಕೆಂದ್ರೆ ಜಾರಕಿಹೊಳಿ ಅವರು ದೇವರು ನಂಬೋದು ಬಿಡೋದು ಅದೆಲ್ಲ ಒಂಥರ ವಿಚಾರ ಏನೇ ಇದ್ರು ಇವತ್ತು ಅವ್ರ ಸ್ಟೇಟ್ಮೆಂಟ್ ಒಂದು ನಂಬಿಕೆ ಇರೋ ವರ್ಗಕ್ಕೆ ತೊಂದರೆ ಆಗಿದೆ. ಸೊ ಈಗ ಅವ್ರು ಯಾರು ಮಾಡಿದ್ದಾರೆ ಅದೆಲ್ಲ ಸುಳ್ಳಂತ ಆಗಿದೆ. ಸೊ ಒಳಗೆ ಯಾಕೆ ಇವರೆಲ್ಲ ಮಾಡಿದ್ರು, ಅದ್ರ ಉದ್ದೇಶ ಏನು, ಅವ್ರಿಗೆ ಎಲ್ಲಿಂದ ದುಡ್ಡು ಬರುತ್ತೆ, ಏನ್ ಬರುತ್ತೆ, ಅದೆಲ್ಲ ಹುಡುಕ್ಲಿ ಅಂತ NIA ಕೊಟ್ಟರು ನಿಂತರು. ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನನ್ನ ಪಾಯಿಂಟ್ ಇದೆ ಇಲ್ಲಿ. ಈಗ ನಾನು ದಿಲೀಪ್ ಅವ್ರು ಕೇಳಿದಾರೆ. ದಿಲೀಪ್ ಅವರೇ, ಈ ಫಂಡ್ ವಿಚಾರಗಳ ಬಗ್ಗೆ ಇದೀಗ ದೊಡ್ಡ ಚರ್ಚೆ ನಡೀತಿದೆ. ಸಮೀರ್ಗೆ ಯಾವ ಫಂಡ್ ಬರ್ತಾ ಇತ್ತು, ಮಾನಿಟೈಸೇಷನ್ ಯಾವ ಥರ ಆಗ್ತಾ ಇತ್ತು, ಆ್ಯಡ್ಸೆನ್ಸ್ ಹೆಂಗೆ ವರ್ಕ್ ಆಗ್ತಾ ಇತ್ತು, ಅದಕ್ಕೆ ಸಮೀರನ ಆದಾಯದ ಮೂಲಗಳು ಯಾವ್ಯಾವು, ಈ ಒಂದು ವಿಚಾರ ಇದೀಗ ಶುರುವಾಗಿದೆ. ಮತ್ತು ಇದಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆಯನ್ನು ಬರ್ಕೊಟ್ಟವ್ರು ಯಾರು, ಇದೆಲ್ಲ ಜೋರು ಚರ್ಚೆ ನಡೀತಾ ಇದೆ. ಎನ್ಕ್ವೈರಿ ಹೇಗೆ ಇಡೀ ವಿಚಾರಗಳಲ್ಲಿ ಒಂದು ಕೋರ್ಟ್ಗೆ ಯಾವ ಥರ ಬೇಕಾಗುತ್ತೆ ಅಂತ ಹೇಳಿ? ಅಂದರೆ ಈ ಸಂಘಟಿತ ಏನು ಅಪರಾಧ ಕೋಕಾ ಅಂತ ಹೇಳ್ಬಿಟ್ಟು ನೀವು ಇದು ಮಾಡ್ಬೇಕಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಈ ನಾವು ಇವಾಗ ಪ್ರೈಮಾಫೇಸಿ ಏನಾದ್ರು ಒಂದು ಗ್ಯಾಂಗು ಹೌದು ತೊಡಗಿದೆ ಅಪಪ್ರಚಾರದಲ್ಲಿ ಅಂತ ಹೇಳ್ಬಿಟ್ಟು ಏನು ಕಂಡು ಬಂದಿದೆ. ಸೊ ಕಂಡು ಬಂದ ನಂತರ ಅದಕ್ಕೆ ನಾವು ಸಾಕ್ಷಿ ಹುಡುಕ್ಬೇಕಲ್ವಾ. ಸೊ ಈ ವ್ಯಕ್ತಿ ತನ್ನ ಯೂಟ್ಯೂಬ್ ಮೂಲಕ ಎಷ್ಟು ವೀಕ್ಷಣೆ ಪಡೆದು ತಿಂಗಳಿಗೆ ಎಷ್ಟು ಹಣ ಸಂಪಾದನೆ ಮಾಡ್ತಾ ಇದ್ದಾನೆ. ಲೆಟ್ ಅಸ್ ಅಸ್ಯೂಮ್ ಒಂದು 25,000 ಒಂದು 50,000 ಸಂಪಾದನೆ ಮಾಡ್ತಾನೆ ಅಂತ. 25,000 50,000 ಫಾರ್ ಹಿಸ್ ಟ್ರಾವೆಲ್ ಎವ್ರಿವೇರ್ ಟು ಗೋ ದೇರ್ ಅಂಡ್ ಇದೆಲ್ಲ ಮಾಡ್ಲಿಕ್ಕೆ ಅದು ಸಾಧ್ಯನಾ ಅಂತ ಒಂದು ಕ್ವಶನ್. ಹಾಗೆ ಅವನ ಅಕೌಂಟ್ ಸ್ಟೇಟ್ಮೆಂಟ್ ಎಷ್ಟು ಬ್ಯಾಂಕ್ ಅಲ್ಲಿ ನಿಮ್ಗೆ ಪ್ಯಾನ್ ನಂಬರ್ ಹೋದ್ರೆ ಬಂದ್ಬಿಡುತ್ತೆ. ಎಷ್ಟು ಬ್ಯಾಂಕ್ ಅಕೌಂಟ್ ಅಲ್ಲಿ ಏನೇನ್ ಹೆಸರಲ್ಲಿ ಅವನ ಫರ್ಮ್ ಇರ್ಬೋದು, ಪ್ರೊಪ್ರೈಟರ್ಶಿಪ್ ಇರ್ಬೋದು, ಅಥವಾ ಅವನ ಇಂಡಿವಿಜುವಲ್ ಹೆಸರು ಇರ್ಬೋದು, ಅಥವಾ ಅವನ ಯೂಟ್ಯೂಬ್ ನೇಮ್ ಏನಿದೆ ಅದರ ಹೆಸರಲ್ಲಿ ಎಷ್ಟು ಅಕೌಂಟ್ ಇದೆ, ಆ ಅಕೌಂಟ್ಗೆ ಎಲ್ಲೆಲ್ಲಿಂದ ಹಣ ಬಂದಿದೆ ಅಂತ ನೀವು ಯೋಚನೆ ಮಾಡಿದ್ರೆ ನಿಮಗೆ ಈ ಕ್ವಶನ್ಗೆ ಉತ್ತರ ಸಿಕ್ಬಿಡುತ್ತೆ. ಸೊ ಹಾಗೆ ಈ ಅಪಪ್ರಚಾರದಲ್ಲಿ ಯಾರ್ಯಾರು ತೊಡಗಿದ್ದಾರೆ ಅವ್ರದ್ದು ಮೂಲವನ್ನ ನೀವು ಪರಿಶೀಲನೆ ಮಾಡಿದ್ರೆ ಎಲ್ಲದಕ್ಕೂ ಒಂದೇ ಕಡೆಯಿಂದ ಯಾರ ಹಣದ ಹರಿವು ಬಂದಿದ್ರು ಕೂಡ ಇದು ಸಾಂದರ್ಭಿಕ ಸಾಕ್ಷಿ ಆಗ್ತದೆ, ಎವಿಡೆನ್ಸ್ ಆಗ್ತದೆ. ಯಾಕಂದ್ರೆ ಒಂದು ಸಂಘಟನೆಯಿಂದ ಅಥವಾ ಒಂದು ಸಂಸ್ಥೆಯಿಂದ ಹೊರದೇಶನೋ ಹೊರ ರಾಜ್ಯನೋ ಬೇರೆ ಯಾವುದೇ ಒಂದು ಸಂಘಟನೆಯಿಂದೋ ಈ ಎಲ್ಲಾ ಜನಗಳಿಗೂ ಹಣ ಏನಾರು ಬಂದಿದ್ರೆ, ಅಥವಾ ಹಣನೇ ಬರಬೇಕು ಅಂತ ಇಲ್ಲ, ಬೇರೆ ರೀತಿ ಅವರಿಗೆ ಫೆಸಿಲಿಟಿ ಕೊಡೋದಿರ್ಬೋದು.
ಸೊ ಟಿಕೆಟ್ ಬುಕ್ ಮಾಡೋದಿರ್ಬೋದು, ವೆಹಿಕಲ್ ಅರೇಂಜ್ ಮಾಡೋದಿರ್ಬೋದು, ಅಥವಾ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಈ ತರ ಡೈರೆಕ್ಷನ್ಗಳು ಇರ್ಬೋದು. ಸೊ ಹೇಳಿದಾಗ ಇದು ಒಂಥರ ಚಲನಚಿತ್ರ ಮಾಡ್ದಂಗೆ ಅಪಾಯಿಂಟಿಂಗ್ ಅಡ್ವೊಕೇಟ್ಸ್. ಹೌದು ಸರ್, ಈಗ ಲೋಕೇಶ್ವರ್ ಸರ್, ಈ ಸಂಘಟಿತ ಅಪರಾಧ ಅನ್ನೋ ಒಂದು ಸೆಕ್ಷನ್, ಸಂಘಟಿತ ಅಪರಾಧಗಳ ನಿಯಂತ್ರಣ ಕಾಯ್ದೆ ಅನ್ನೋ ಒಂದು ವಿಚಾರದಲ್ಲಿ ಅಪಪ್ರಚಾರ ಎನ್ನುವುದು ಯಾವ ಸ್ವರೂಪದ ಅಪರಾಧ ಸರ್? ಅದು ಯಾರನ್ನು ಹೊಡೆದಿಲ್ಲ, ಬಡ್ದಿಲ್ಲ, ಸಾಯಿಸಿಲ್ಲ, ನಾವೇನು ಮಾಡಿಲ್ಲ. ಇಲ್ಲ, ಅಶಾಂತಿ ಉಂಟು ಮಾಡೋದು ಸಮಾಜದಲ್ಲಿ, ಅದನ್ನು ಅಪರಾಧನೇ. ನಮ್ಮಲ್ಲಿ ಪ್ರಚೋದನೆ ಕೊಟ್ಟಿಲ್ಲ ನಾವು. ಧಾರ್ಮಿಕ ಪ್ರಚೋದನೆಗಳನ್ನ ಕೊಟ್ಟು ಓಕೆ, ಜನರಲ್ಲಿ ಅಶಾಂತಿ ಉಂಟು ಮಾಡೋದು ಒಂದು ಅಫೆನ್ಸ್. ಓಕೆ, 290. ಬಟ್ ನಾವು ಇಲ್ಲೆಲ್ಲ ನೋಡಿದಂಗೆ ಕ್ವಶನ್ ಪೇಪರ್ ಲಿಖ್ದೇನೋ ಇದೆ, ಇಲ್ಲಿ ಯಾರೋ ಕೈದಿಗಳು, ಯಾವುದೋ ರೌಡಿಗಳು, ಯಾವುದೋ ಕೊಲೆ, ಯಾವುದೋ ಅತ್ಯಾಚಾರ, ಅವೆಲ್ಲ 2 ವರ್ಷ ಯಾವ್ದು ಮಾಡಿಲ್ವಲ್ಲ ಸ್ವಾಮಿ, ನಮ್ಮ ಪಾಡ್ ನಾವು ಒಂದು ವಿಡಿಯೋ ಮಾಡಿದ್ರೆ ಕ್ಯಾನ್ ಈ ಕ್ಲೈಮ್? ಕ್ವಶನ್ ಪೇಪರ್ ಲೀಕೇಜ್ ಅದಕ್ಕೆಲ್ಲ ಪನಿಷ್ಮೆಂಟ್ 2 ವರ್ಷ 3 ವರ್ಷ ಅಷ್ಟೇನೆ. ಓಕೆ, ನೀವು ಈ ಧಾರ್ಮಿಕ ಪ್ರಚೋದನೆಯಿಂದ ಅಶಾಂತಿ ಉಂಟು ಮಾಡೋದು, ಜನರನ್ನ ದಂಗೆ ಹೇಳಂಗ್ ಮಾಡೋದು, ನೀವು ಹೇಳಿದಿರಲ್ಲ ಸ್ಟೇಟ್ಮೆಂಟ್, ಎಲ್ಲ ಜನ ದಂಗೆ ಹೇಳಬೇಕು, ಇದಕ್ಕೆ ನೀವು ಇಷ್ಟೊಂದು ಅನ್ಯಾಯ ಆಗ್ತಾ ಐತೆ, ಈ ಸಮೀರ್ ಸ್ಟೇಟ್ಮೆಂಟ್ಗಳೆಲ್ಲ ಯೂಟ್ಯೂಬ್ ಅಲ್ಲಿ ಮಾಡಿರೋದು ಇದೆ, ಅದು ದಂಗೆ ಹೇಳಿ. ಈವನ್ ಮಟ್ಟಣ್ಣವ್ರದ್ದು ಅದೇ ಡೈಲಾಗ್ಸ್ ಇದ್ದಾವೆ. ಯಾರು ಹರ್ಷೇಂದ್ರ ಅನ್ನೋರ ಬಗ್ಗೆ ಕೇವಲಾಗಿ ಮಾತಾಡಿ ಒದ್ದು ಹೊರಗಾಕಿ ಜನ ನುಗ್ಗುತ್ತಾರೆ, ಕೋಟಿ ಜನ ಬಂದು ನಿಮ್ಮ ಇದಕ್ಕೆ ಧರ್ಮಸ್ಥಳಕ್ಕೆ ನುಗ್ಗುತ್ತಾರೆ, ಹಾಗೆ ಹೀಗೆ ಅಂತ ಹೇಳಿಕೆಗಳು. ಇದು ನೀವು ಅಶಾಂತಿ ಟೋಟಲ್ ಆಗಿ ಎತ್ತಿಸ್ಬೇಕು ಅಂತ. ಸೊ ಅವಾಗ ಏನಾಗುತ್ತೆ, ಕಾನೂನು ಇಂಪ್ಲಿಮೆಂಟ್ಸ್ ಬರುತ್ತೆ. ಆ 294 IPC ಅಲ್ಲಿ ನಮ್ದು ಹಳೆಯದು, ಈಗ BNS ಅಲ್ಲಿ ಬೇರೆ ಸೆಕ್ಷನ್ ಇದೆ. ಸೊ ಆ ಪಾಯಿಂಟ್ ಅಲ್ಲಿ ಇವರೆಲ್ಲ ಕ್ಯಾಚ್ ಆಗ್ತಾರೆ ಮುಖ್ಯವಾಗಿ. ಮತ್ತೆ ಥ್ರೆಟ್ ಮಾಡೋದು, ನಾವು ಹಂಗ್ ಮಾಡ್ಬಿಡ್ತೀವಿ, ಬಂದು ಹಿಂಗ್ ಮಾಡ್ಬಿಡ್ತೀವಿ, ನುಗ್ಬಿಡ್ತೀವಿ, JCB ನುಗ್ಗಿಸ್ಬಿಡ್ತೀವಿ, ದಿಸ್ ಆರ್ ಆಲ್ ಥ್ರೆಟ್ಸ್. ಅದಕ್ಕೆ ಬೇರೆ ಸೆಕ್ಷನ್ ಇದೆ. ಹಿಂಗೆ ಅವರ ಈ ಆಕ್ಟಿವಿಟೀಸ್ ಅಲ್ಲಿ ಇವರು ಅದೇ ಹೇಳ್ತಾನೆ, ಇವರು ಅದೇ ಹೇಳ್ತಾನೆ, ದಂಗೆ ಹೇಳ್ತಾರೆ, ಕೋಟಿ ಜನ ನುಗ್ತಾರೆ. ಸೊ ಇವರೆಲ್ಲ ಜನರನ್ನ ಎತ್ಕಟ್ಟಕ್ಕೆ, ಅಲ್ಲೊಂದು ಅಶಾಂತಿ ಉಂಟು ಮಾಡಕ್ಕೆ ಗುಂಪಾಗಿದ್ದಾರೆ. ಸೊ ಇದು ಒಂದೇ ಸತಿ ಅಲ್ಲ, ಇದು ಪ್ರತಿ ಒಂದು ಇನ್ಸಿಡೆಂಟ್ ಅಲ್ಲೂ ನಿಮ್ಗೆ ಜ್ಞಾಪಕ ಇದ್ರೆ, ಉಜ್ರೆಯಲ್ಲಿ 1981 ಅನ್ಸುತ್ತೆ, ನಾವು ಡಿಗ್ರಿ ಮುಗಿಸಿದ್ದೆ, ಒಂದು ಇನ್ಸಿಡೆಂಟ್ ಆಯ್ತು. ಅವಾಗ ಥ್ರೂಔಟ್ ಸ್ಟೇಟ್ ಅದ್ರ ಬಗ್ಗೆ ಪ್ರೊಟೆಸ್ಟ್ಗಳಾಯ್ತು. ಒಂದು ಹುಡುಗಿ ಸೂಯಿಸೈಡ್ ಏನೋ ಮಾಡ್ಕೊಂಡು ಏನೋ, ಅದಕ್ಕೆ ನನಗೆ ಜಾರಿಯಾಗಿ ಮೆಮೊರಿ ಇಲ್ಲ, ಅಲ್ಲಿದಿಂದ ನನಗೆ ಗೊತ್ತು. ಅದು ಒಂದು ಗಾಯತ್ರಿ ರೈಟ್. ಅದಾದ್ಮೇಲೆ ನಿಮ್ಗೆ ಅಲ್ಲಿ ಒಂದು ವರ್ಗ ಮೊದಲಿಂದ ಆಂಟಿ ಇದೆ ಈ ಧರ್ಮಸ್ಥಳದ ವಿಚಾರದಲ್ಲಿ. ಅವರೆಲ್ಲರೂ ಈ ದೇವಸ್ಥಾನದ ಎಕ್ಸಿಸ್ಟೆನ್ಸ್ ಬಗ್ಗೆನೇ ಆ ಕೋರ್ಟ್ಗೆಲ್ಲ ಹೋಗಿ, ಈಗ ಒಂದು 15 ವರ್ಷದಿಂದನೇ ಹೈಕೋರ್ಟ್ ಒಂದು ಆರ್ಡರ್ ಮಾಡ್ತು. ಆ ದೇವಸ್ಥಾನ ಬಂದು ಅವರ ವಂಶಕ್ಕೆ ಸಂಬಂಧಪಟ್ಟಿದ್ದು, ಅವ್ರ ವಂಶದವರು ಅದಕ್ಕೆ ಅಧಿಪತಿಗಳು, ಅವರು ಅದನ್ನೀಗ ಸಾರ್ವಜನಿಕವಾಗಿ ಇಟ್ಕೊಂಡು ಅದನ್ನ ಜನಗಳಿಗೆ ಅವಕಾಶ ಮಾಡಿದ್ದಾರೆ. ನೀವು ಯಾರು ಅದ್ರಲ್ಲಿ ಅಧಿಕಾರ ಇಲ್ಲ ಅಂತ ಒಂದು ಆದೇಶ ಆಗಿದ್ದು ನನಗೆ ನೆನಪು, ಒಂದು 15 ವರ್ಷಗಳ ಹಿಂದೆ ಅನ್ಸುತ್ತೆ. ಅದಾದ್ಮೇಲೆ ಒಂದು ಅಲ್ಲಿ ನಿಮ್ಗೆ ಗೊತ್ತಿದೆಯಲ್ಲ, ಉಜ್ರೆ ರಸ್ತೆಯಲ್ಲಿ ಒಂದು ರಾಮ ಮಂದಿರ ಕಟ್ಟಿದ್ದಾರೆ. ರಾಮ ಮಂದಿರ ಅದು ಇದು ಕೌಂಟರ್ ಆಗಿ ಮಾಡೋಂತ ಒಂದು ದೇವಸ್ಥಾನ ಅಂತಾನು ನನಗೆ ಮಾಹಿತಿ. ಒಬ್ರು ನನ್ನ ಜೊತೆನೆ ಕೆಲಸ ಮಾಡಿದ ಅಧಿಕಾರಿನೂ ಅದಕ್ಕೊಬ್ರು ಪಾರ್ಟ್ ಅದರಲ್ಲಿ. ಈ ಹೆಗಡೆ ಅವ್ರ ಕಾಲದಲ್ಲಿ ಏನು ಇದರ ಕಂಟ್ರೋಲು, ಅಲ್ಲೊಂದು ಅಂಗಡಿ ಇಡ್ಬೇಕಾದ್ರು ಇವ್ರದೇ ಪರ್ಮಿಷನ್ ಇಲ್ಲದೆ ಇಡಂಗಿಲ್ಲ, ಒಂದು ಆಟಗಳು ಇವ್ರಿಲ್ಲ, ಈ ತರದ್ದೆಲ್ಲ ಸುಳ್ಳು ಪ್ರಚಾರಗಳು. ಸಾಮಾನ್ಯವಾಗಿ ಎಲ್ಲರೂ ಓಡಾಡ್ತಾರೆ, ಎಲ್ಲರೂ ಬದುಕೊಂಡಿದ್ದಾರೆ. ಅಥವಾ ಒಂದು ಸಿಸ್ಟಮ್ ಅಂತ ಇಟ್ಟರೆ ಅದಕ್ಕೆ ಆರ್ಡರ್ ಅಂತ ಹೇಳ್ತೀವಿ ನಾವು ಲಾ ಅಂಡ್ ಆರ್ಡರ್ ಅಂತ. ಒಂದು ವ್ಯವಸ್ಥೆ ಇರ್ಲಿ ಅಂತ ಏನೋ ಮಾಡಿರ್ತಾರೆ, ಇವ್ರು ಅದನ್ನ ಸರ್ವಾಧಿಕಾರ ಅಂತ ಹೇಳ್ಕೊಂಡು ಅವ್ರನ್ನ ಎತ್ಕಟ್ಟೋದು, ಬೇರೆ ಸಿಸ್ಟಮ್ ನ ಬೇರೆ ರೀತಿ ಹೇಳೋದು. ಸೊ ಈ ತರದ ಪ್ರಚಾರಗಳು ಮಾಡ್ತಿದ್ ಮೊದ್ಲಿಂದ ನಡ್ಕೊಂಡು ಬಂದಿದೆ. ಅಲ್ಲಿ ಒಂದು ಟೀಮ್ ಅಲ್ಲೇ ಮೊದ್ಲಿಂದ ಆಂಟಿ ಇದೆ. ಅದಕ್ಕೆ ಜೊತೆಗೆ ಈ ವರ್ಗನ ಸೇರ್ಕೊಳ್ಳುತ್ತೆ. ಮತ್ತೆ ನಾನು ಹೇಳಿದ್ನಲ್ಲ, ಬೇರೆ ಆರ್ಗನೈಸೇಷನ್ಸ್ ಇದಾವೆ ಅಲ್ಲಿ. ಈಗ ಇವನು ಸಮೀರ್ ಜೊತೆಗೆ 4 ಜನ ಲಾಯರ್ಸ್ ಬರ್ತಾರೆ. Can you have that capacity to manage 4 layers, 5 layers? ವಕೀಲರು ಕೇಳ್ಬೇಕು ನಾವು. ಅವ್ರಿಗೆ ಗೊತ್ತು ಅಲ್ಲ. ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ, ಫಂಡಿಂಗ್ ಅವ್ನಿಗೆ ಅಷ್ಟೊಂದು ಹಣ, ಅವ್ನ ಮಾಮೂಲಿ ಹುಡುಗ ಅವನು, ಅವ್ನಿಗೆ ಅಷ್ಟೊಂದು ಧೈರ್ಯ ಎಲ್ಲಿ ಬರುತ್ತೆ, ಅಷ್ಟೊಂದು ಹಣ ಹೆಂಗ್ ಬರಕಾಗುತ್ತೆ. ಈಗ ಅವನ ಜೊತೆ ಯಾರು ಚಿನ್ನಯ್ಯನ ಜೊತೆಗೆ 6 ಜನ ಲಾಯರು, ಅವ್ರ ಲಾಯರ್ಗಳು, ಅಷ್ಟೊಂದು ಅವನಿಗೆ ಫೆಸಿಲಿಟಿ ಯಾರು ಕೊಡೋರು? ಅವ್ನು ಮಾಮೂಲಿ ಸಫಾಯಿ ಹುಡುಗ. ಹಿಂಗಾಯ್ತಿದೆಲ್ಲ. ಸೊ ಅಂದ್ರೆ ಇವರೆಲ್ಲರೂ ಅಲ್ಲಿ ಒಂದು
ಪ್ಲಾನ್ಡ್ ಆಗಿ ಮಾಡಿದ್ದಾರೆ ಅಂತ ಒಂದು SIT ಒಂದು ವಿಚಾರಕ್ಕೆ ಈಗ ಹೊರಟಿದೆ. ಅದಕ್ಕೆ ಅವರು ಕೋಕ ಸೇರಿಸಬೇಕು ಅಂತ ಹೊರಟಿರೋದು. ಕೇಶವ್ಜಿ ಈಗ ಯಾರೋ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾ, ಒಂದಷ್ಟು ಲೈಕ್ಸು, ಒಂದಷ್ಟು ವ್ಯೂಸು, ಒಂದಷ್ಟು ಕಮೆಂಟ್ಗಳು, ಇದು ಒಂದಾಗಲಿ, ಎರಡಾಗಲಿ, 5 ಜನ 10 ಜನ ಆಗಲಿ ಎಲ್ಲ ಓಕೆ. ಇದೆಲ್ಲವೂ ಕೂಡ ಈಗ ಇವತ್ತು ಯಾವುದೋ ಒಂದು ಅಂಕಣ ಓದ್ತಿದ್ದೆ, ಬಹಳ ಚೆನ್ನಾಗಿತ್ತು ಅಂಕಣ. ಕೆಲವು ಕಮೆಂಟ್ಗಳು ಅದು ಯೂಟ್ಯೂಬಲ್ಲಾಗಲಿ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಾಗಲಿ ಕೆಲವು ಕಮೆಂಟ್ಗಳು ಬಾಟ್ಗಳಿಂದ ಸೃಷ್ಟಿಯಾಗ್ತವೆ ಅಂತ. ಅದು ವಾಸ್ತವದಲ್ಲಿ ಮನುಷ್ಯರೇ ಆಗಿರಲ್ಲ, ಮಷಿನ್ ಜನ್ರೇಟೆಡ್ ರೀತಿಯಲ್ಲಿ ಕೆಲವು ಕಮೆಂಟ್ಗಳಿರ್ತವೆ. ಬೇರೆ ಮಾಮೂಲಿ ಮನುಷ್ಯ ಅದಕ್ಕೆ ಭಾವನಾತ್ಮಕ ರಿಯಾಕ್ಟ್ ಮಾಡ್ತಾ ಇರ್ತಾನೆ, ಮಷಿನ್ಗೆ ಎಮೋಷನ್ಸ್ ಇರಲ್ಲ, ಒಂಥರ ಆಟೋಮೆಟಿಕಾಗಿ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ ಅಂತ ಹೇಳಿ. ಅದನ್ನು ನೋಡಿ 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 ಅದರ ಆಧಾರದ ಮೇಲೆ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಬೇಕಪ್ಪ. ಪೊಲಿಟಿಕಲ್ ಪಾರ್ಟಿ, ಒಬ್ಬ ಪೊಲಿಟಿಕಲ್ ವ್ಯಕ್ತಿ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಬೇಕು, ಇಂಥದ್ದು ಮಾಡಿಬಿಟ್ಬಿಡ್ತಾನೆ ಅವನು. ಅದು 1000 ಲಕ್ಷಗಳಾಗಿ ಹಾಗೆ ಹೋಗ್ತಿರುತ್ತೆ ಅಂತ. ವಾಸ್ತವದಲ್ಲಿ ಮನುಷ್ಯರೇ ಆಗಿರಲ್ಲ ಅಂತ ಹೇಳಿ. ಈ ಸೋಷಿಯಲ್ ಮೀಡಿಯಾದ ಈ ಕಮೆಂಟ್ಗಳಿಗೋ ಈ ಭಾವನೆಗಳಿಗೋ ನೀವು ರಿಯಾಕ್ಟ್ ಮಾಡಿದ್ರ, ನೀವು ತಲೆ ಕೆಡಿಸ್ಕೊಂಡ್ರ, ಅದರಿಂದ ಗಾಬರಿ ಆದ್ರ, ನೋವಾಯ್ತಾ, ಏನು ಕಥೆ ಅಂತ? ಸೋಷಿಯಲ್ ಮೀಡಿಯಾದಲ್ಲಿ ಸರ್ ನಮಗೆ ಆ ಕಮೆಂಟ್ಗಳಿಂದ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಆಡ್ತಿರುವಂತ ಮಾತುಗಳು, ಅವರು ಬಳಸ್ತಿರುವಂತ ಭಾಷೆಗಳು, ಅವರು ಬೇರೆ ಬೇರೆ ರೀತಿಯಲ್ಲಿ ಏನು ಹೋಗ್ತಾ ಇದ್ದಾರೋ, ಈಗ ಲೋಕೇಶ್ವರ ಸರ್ ಹೇಳಿದಾಗೆ ನುಗ್ತೇವೆ, ಹೊಡಿತೇವೆ, ಬಡಿತೇವೆ, ನಿಮ್ಮನ್ನು ಕೊಲ್ಲುವಂತ ದಿನ ದೂರ ಇಲ್ಲ, ನಿಮ್ಮನ್ನು ಎಳ್ದಾಕುವಂತ ದಿನ ದೂರ ಇಲ್ಲ, ಇತ್ಯಾದಿ ಭಾಷೆಗಳಿದ್ದಾವಲ್ಲ ಸರ್. ಇದನ್ನು ಜನ ಬಹಳ ನಂಬಿದ್ರು, ಇರ್ಬೋದು ಅಂತ ಹೇಳಿ. ಸಾವಿರಾರು ಕೊಲೆಗಳಾಗಿದ್ದಾವೆ, ನೂರಾರು ಹೆಣೆಗಳನ್ನು ಹೂತಾಕಿದಾವೆ. ಇದೆಲ್ಲ ಬಹಳ ಡಿಫ್ರೆಂಟ್ ಆಗಿ ಬಂತು ಬಹಳ ಜನರ ಮಧ್ಯೆ. ಅದೇ ದೊಡ್ಡ ಗೌಡ್ರು, ಸಣ್ಣ ಗೌಡ್ರು, ಆಮೇಲೆ ಅಲ್ಲಿ ತೋಟ, ಇಲ್ಲಿ ತೋಟ, ಇಂಥದ್ದೆಲ್ಲ ವಿಚಾರಗಳನ್ನು ಜನರು ನಂಬುವಂತದ್ದು. ನೀವೇ ಮೊನ್ನೆ ಹೇಳಿದ್ರಿ ಸರ್ ಒಂದು ಇದರಲ್ಲಿ, ಸುಳ್ಳು ಸಾವಿರಾರು ಮೈಲು ಸುತ್ತುತ್ತಿರುವಾಗ ಸತ್ಯ ಇಲ್ಲಿ ಚಪ್ಪಲಿ ಹಾಕ್ತಾ ಇತ್ತು ಅಂತೇಳಿ. ಅದೇ ರೀತಿ ಆಗಿರುವಂತದ್ದು, ಸುಳ್ಳು ಸಾವಿರಾರು ಮೈಲು ಸುತ್ತಿ ಆಗಿತ್ತು, ಈಗೇನು ಸತ್ಯ ಇಲ್ಲಿ ಚಪ್ಪಲಿ ಹಾಕಲಿಕ್ಕೆ ಈಗ ಪ್ರಾರಂಭ ಮಾಡಿದೆ. ಸರ್ ನಿಮಗೆ ಒಂದು ನಾನು ಸಣ್ಣ ಪ್ರಶ್ನೆ ಕೇಳ್ತೇನೆ ಸರ್, ಆ ಹೋರಾಟಗಾರರಿಗೆ, ನೀವು ಮೊನ್ನೆ ಅವರ ಹೋರಾಟದಲ್ಲಿ ಇದ್ದಂತ ಒಂದು ಇವರ ಒಬ್ಬರ ವ್ಯಕ್ತಿಯ ಮಗಳ ಏನೋ ಒಂದು ಕಡೆ ಗುಜರಾತ್ ಅಲ್ಲಿ ಹೋಗಿ ಸೂಸೈಡೋ ಅಥವಾ ದೂಡಿ ಹಾಕಿದೋ ಏನೋ ಗೊತ್ತಿಲ್ಲ. ನಿಜವಾಗಿ ನಮಗೆ ಬಹಳ ಅದರ ಬಗ್ಗೆ ಬಹಳ ಖೇದ ಇದೆ. ಆದ್ರೂ ಆ ಹುಡುಗಿ ಅವರದ್ದೇ ವರ್ಗದಲ್ಲಿ, ಅವರದ್ದೇ ಗುಂಪಿನಲ್ಲಿದ್ದಂತ ಆ ವ್ಯಕ್ತಿಯ ಹುಡುಗಿ ಅಲ್ಲಿ ಹೋಗಿ ತೀರ್ಕೊಂಡಾಗ ಇವ್ರು ಯಾಕೆ ಪ್ರತಿಭಟನೆಯನ್ನು ಮಾಡಲಿಲ್ಲ? ಇವ್ರು ಯಾಕೆ ಆ ವ್ಯಕ್ತಿಗೆ ಸಾಕರಾಗಿ ನಿಲ್ಲಿಲ್ಲ? ಆ ಕೇಸ್ ಏನಾಯ್ತು ಅಂತ ಯಾಕೆ ಯಾವತ್ತಿಗೂ ಇವ್ರು ಪ್ರಶ್ನೆ ಮಾಡ್ತಾ ಇಲ್ಲ? ಕೇವಲ ಒಂದು ಹುಡುಗಿದ್ದು ಇಲ್ಲಿ ಅತ್ಯಾಚಾರ ಆದ ಹುಡುಗಿಯ ಬಗ್ಗೆ ಮಾತ್ರ ಯಾಕೆ ಇವ್ರು ಪ್ರಶ್ನೆ ಎತ್ತಿದ್ದಾರೆ? ಈ ಹುಡುಗಿಯ ಆದಾಗ ಮಾತ್ರ ಯಾಕೆ ಇವರು ಈ ಊರಿನವರ ಬಗ್ಗೆ ಹೇಳ್ತಾರೆ? ಬೇರೆ ಊರಿನಲ್ಲಿ ಅತ್ಯಾಚಾರ ಆಗ್ತಾ ಇಲ್ವಾ? ಅವರ ಗ್ರಾಮದಲ್ಲಿ ಅತ್ಯಾಚಾರ ಆಗಿದೆ ಅಲ್ವಾ? ಅದ್ರ ಬಗ್ಗೆ ಯಾಕೆ ಪ್ರಶ್ನೆ ಇಡ್ತಾ ಇಲ್ಲ ಅಂತ ಹೇಳುವಾಗ ಅವರ ಇದ್ರ ಹಿಂದೆ ಇರುವಂತ ಆ ಕಾನ್ಸ್ಪಿರಸಿ ಏನಿದೆ ಅಂತ ಹೇಳುವಂತದ್ದು ನಮಗೆ ಸತ್ಯವಾಗಿ ಗೊತ್ತಾಗ್ತದೆ. ಈಗ ಸತ್ಯ ಹೊರಡ್ತಾ ಇದೆ ಸರ್. ನಾನು ಇದನ್ನೇ ಹೇಳಿದ್ದು, ಆ ವ್ಯಕ್ತಿ ಮುಸುಕುದಾರಿ ಏನಿದ್ದಾರೋ ಅವರನ್ನು ಪರೀಕ್ಷೆ ಮಾಡಿ, ಅವರನ್ನು ಏನು ನಾರ್ಕಲಿಕ್ ಯಾವ್ದಾದ್ರು ಮಾಡಿ, ಬಟ್ ನಮಗೆ ಸತ್ಯ ಹೊರಗೆ ಬರ್ಬೇಕು ಅಂತ ಹೇಳೋ ದೃಷ್ಟಿಯಿಂದ ನಾವು ಮಾತಾಡ್ತಿರೋದು ಇದಕ್ಕೋಸ್ಕರ. ಈಗ ಸತ್ಯ ಎಲ್ಲ ಹೊರಗಡೆ ಬರ್ತಾ ಇದೆ. ಇವರ ಏನು ಸುಳ್ಳುಗಳ ಸರಮಲ ಇದೆಯೋ ಅದೆಲ್ಲ ಬೆತ್ತಲಾಗ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಕೇಶವ್ಜಿ. ಈ ಸಂದರ್ಭದಲ್ಲಿ ನೆನೆಸೋದು, ಸೈನೈಡ್ ಮೋಹನ್ ಅಂತ ಹೇಳಿ ಮಂಗಳೂರಿನಲ್ಲಿ ಒಬ್ಬ ಅರೆಸ್ಟ್ ಆದ. ಒಂದು 19-20 ಹೆಣ್ಮಕ್ಳು ನಾನು 3 ಕೇಸ್ಗೆ ನಮ್ಮ ಉಪ್ಪರ ಪಡೆಯಿಂದ ಟ್ರಾನ್ಸ್ಫರ್, ನಾನೇ ಎವಿಡೆನ್ಸ್ ಕೊಟ್ಟೆ. ಬಡ ಹುಡುಗಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಆ 3 ಕೇಸಲ್ಲಿ ನಾನೇನು ಎವಿಡೆನ್ಸ್ ಕೊಟ್ಟಿದ್ದೆ, 3 ಕೇಸಲ್ಲಿ ಅವನಿಗೆ ಸಜಾ ಆಯ್ತು. ಒಂದ್ರಲ್ಲಿ ಜೀವಾವಧಿ, ಒಂದ್ರಲ್ಲಿ 5 years, ಇನ್ನೊಂದ್ರಲ್ಲಿ 7 ವರ್ಷ, 3ರಲ್ಲೂ ಆಯ್ತು. ಮದುವೆ ಆಗ್ತಿಂದ ನಂಬಿಸೋದು, ಬಳಸ್ಕೊಳ್ಳೋದು, ಹೋಗಿ ನೀನು ಸ್ವಚ್ಛ ಆಗಿ ಬಾ ಮದುವೆ ಮಾಡ್ಕೊಳ್ಳೋದು ಅಂತ ಪ್ರಸಾದದಲ್ಲಿ ಅದರಲ್ಲಿ ಕೊಟ್ಬಿಡೋದು. ಇಲ್ಲ ಮಾತ್ರ ನೀನು ಏನ್ ರಾತ್ರಿ ಎಂಜಾಯ್ ಮಾಡಿರ್ತಾನೆ, ಅದು ಇದ್ರೆ ಅದು ಅಲ್ಲಿ ದೇವಸ್ಥಾನದಲ್ಲಿ ಅದು ಒಂಥರ ಪವಿತ್ರ ಅಲ್ಲ, ಇದು ನುಂಗಿದ್ರೆ ಕ್ಲಿಯರ್ ಆಗುತ್ತೆ, ಹೋಗಿ ಮದುವೆ ಆಗೋಣ ಬಾ ಅಂತ ಹೇಳಿ ಕೊಟ್ಟು ಕಳ್ಸೋದು. ಬಸ್ ಸ್ಟ್ಯಾಂಡ್ ಕರ್ಕೊಂಡೋಗಿ ಅವಳು ಬತ್ಲು ಮನೆಯಲ್ಲಿ ಅಲ್ಲೋ ಆದಾಗ ನುಂಗಿ ಅಲ್ಲೇ ಸತ್ತೋಗ್ತಾಳೆ, ಇವ್ನು ಹೊರಟೋಗೋದು, ಒಡವೆಯಲ್ಲಿ ರಾತ್ರಿ ಬಿಚ್ಕೊಂಡ್ಬಿಟ್ಟಿದೆ. ಸೊ ಅವನ ಕೇಸಲ್ಲಿ ನಾನು ಒಂದು 6 ಸತಿ ಎವಿಡೆನ್ಸ್ಗೆ ಹೋಗಿದ್ದೀನಿ ಮಂಗಳೂರಿಗೆಲ್ಲ. ಮತ್ತೆ ಅವನು ಅರೆಸ್ಟ್ ಆದಾಗ ಅಲ್ಲಿ ಹೆಣ್ಮಕ್ಳು ಅಷ್ಟು ಕಾಣೆ ಆಗ್ತಿದ್ದು, ಸಾಯ್ತಿದ್ದು ಇದ್ದಾಗ ಇವ್ರು ಯಾರನ್ನು ನಾನಲ್ಲಿ ನೋಡಿರ್ಲಿಲ್ಲ. ಈ ಹೋರಾಟಗಾರರು ಯಾರು ಇರ್ಲಿಲ್ಲ. 26 ಹೆಣ್ಮಕ್ಳು ಸಾಯಿಸಿದ್ದವನು, ಕೇರಳದಿಂದ 2, ಎಲ್ಲ ಮಂಗಳೂರು ಸುತ್ತಮುತ್ತಾನೆ. ಫೇಸ್ಬುಕ್ ಎಲ್ಲ ಇದ್ದಿದ್ರೆ ಮೋಸ್ಟ್ಲಿ ಅವಾಗ ಬರ್ತಿದ್ರು ಏನೋ ಗೊತ್ತಿಲ್ಲ. ಈಗ ನಾನು ಎಷ್ಟು ವರ್ಷ, ನಾನು 90-100 ವರ್ಷದನ, ನಾನು ಹೇಳ್ತಾ ಇರೋದು ಈಗ ಒಂದು 15-10-12 ವರ್ಷದ ಹಿಂದಿನ ಕಥೆನೆ. ಅವಾಗ ಎಲ್ಲಿ ಇವ್ರು ಯಾರು ಕಾಣ್ಲಿರ್ಲಿಲ್ಲ ನನ್ಗಂತ ಆ ಭಾಗದಲ್ಲಿ.
ಫೈನ್ ಥ್ಯಾಂಕ್ ಯು ಲೋಕೇಶ್ವರ್ ಸರ್, ಥ್ಯಾಂಕ್ ಯು ದಿಲೀಪ್ ಜಿ, ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಈ ಪ್ರಕರಣಗಳಲ್ಲಿ ಸತ್ಯ ಆಚೆ ಬರಬೇಕು ಅನ್ನೋದು ಎಲ್ಲ ಕಡೆಯಿಂದಲೂ ಇರತಕ್ಕಂಥ ಆಗ್ರಹ. ಸತ್ಯ ಆಚೆ ಬರಲೇಬೇಕು, ಬಂದೇ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಹೇಳಿ